ಅದ್ರ ಪರಿಣಾಮ ಏನಾಯ್ತು ನೋಡ್ಕೊ ಅದನ್ನು ಮಾಡೋದ್ರಿಂದ. ಶರೀರ ಬಿಡು ಮಠ ಮಾಡಿದಪ್ಪ, ಅದ್ರ ಪರಿಣಾಮ ಏನಾತಪ್ಪ? ಚಿಂತೆ, ವ್ಯಸನ, ದುಃಖ ಇದ್ರಾಗ ಹೋತಲ್ಲ ನಿನ್ನ ಜೀವನ. ನೀವು ಯಾವ ಇಲ್ಲೇ ನನ್ನಲ್ಲಿ ಇದ್ದದ್ದು ನಾವು ತಿಳ್ಕೊಳಕ ಆಗಲಿಲ್ಲಲ್ಲ ನನಗೆ. ರೆಡಿ ಇದ್ದದ್ದೈತಿ ಸಿದ್ಧವಾಗಿರ್ತಕ್ಕಂಥ ವಸ್ತು, ಅದ್ರ ಕಡೆ ಗಮನ ಇಲ್ಲ, ಬರೀ ಇಂದ್ರಿಯಗಳ ಮಜ್ಜಾಕ್ ಬೆನ್ನು ಹತ್ತಿ. ಎಷ್ಟು ಜನ್ಮ ಹಾಳು ಮಾಡ್ಕೊಂಡಿದ್ರು ಬೆನ್ನು ಹತ್ತಿ. ಇನ್ನಾದರೂ ಈ ಎಚ್ಚರ ಆಗಿನ ಮ್ಯಾಗ ಆಗೋದು ಕಠಿಣ ಐತಿ. ಮತ್ತಂತ ಸಂಘ ನೋಡ್ದತೆ ಪರಿಸರ ಅಂತ ಸಂಘದ ಪರಿಣಾಮ ಅದ ನಮಗೆ. ಸಂಘ ದೋಷ ಅಂತೇವಲ್ಲ, ಅಂಥವ್ರು ಸಂಘ ಮಾಡಿದ್ಮೇಲೆ ನಾವು ಹಂಗೆ ಮಾಡ್ಬೇಕನ್ನೋ ಅಂಥ ಚಂದ ಅಂದ ತಗೋಬೇಕು, ನಾವು ಚಂದ ಅಂದ ತಿನ್ಬೇಕು, ಚಂದ ರುಚಿಗೆ ಇದು ಮಾಡ್ಬೇಕು. ಸಂಘ ದೋಷ ಹಂಗೆ ಮಾಡ್ಲಿಕ್ಕೆ ಹಸ್ತದ ನಮ್ಗೆ. ವಿಷಯ ಬಡ್ಕರ ಸಂಘ ಮಾಡಿದ ಕೂಡಲೇ ನಾವು ಹಂಗೆ ಮಾಡ್ಬೇಕು. ಮಹಾತ್ಮರ ಸಂಘ ಮಾಡಿದ ಕೂಡಲೇ ಬ್ಯಾಡಪ್ಪ ಇವರು ಯಾವುದು ಗದ್ದಲು ಇರ್ಬೇಕು ಅನಿಸ್ತೈತಿ. ಹೌದಿಲ್ಲ? ಸ್ವಭಾವದ ಮನುಷ್ಯನ ಸ್ವಭಾವ ಏನಪ್ಪ ಎಷ್ಟು ಆರಾಮ, ಏನು ಇಲ್ಲಲ್ಲೇ ಹೆಂಗೆ ಆರಾಮದಾರ ಇವರು. ಯಾಕ್ರಿ? ಏನು ಇಲ್ಲಲ್ಲ, ಇಂದ್ರಿಯ ಸಂಪರ್ಕ ಹೋಗಿಲ್ಲೇ ಆರಾಮಿರಾಕ. ಭೋಗಗಳ ಮೇಡಿಲ್ಲದೆ ಸವಿಯುವ ಸವಿ ಯಾವುದು? ಯಾವ ಇಲ್ಲೇ ಆರಾಮಿರಾಕ್ ಬರ್ತೈತಲ್ಲ ಅಂತ ಅನುಭವಗಳ ಮುಖಾಂತರ ಅದನ್ನು ನಾವು ತಿಳ್ಕೊಬೇಕಾಗಿದೆ. ಅದನ್ನೆಲ್ಲ ನೋಡ್ಕೊಂಡು ಕೈ ಬಿಟ್ಟರು ಅವರು. ಸಿಗಲಿಕ್ಕೆ ಬಿಟ್ಟಿಲ್ಲ. ಎಲ್ಲ ಇದ್ದು ಭೋಗಿಸೋ ಸಾಮರ್ಥ್ಯ ಇದ್ದು, ಭೋಗಿಸೋ ಶಕ್ತಿ ಇದ್ದು, ಅದರ ಸಂಪರ್ಕದ ಬ್ಯಾಡಪ್ಪ, ಅದು ಮನುಷ್ಯನ ದುಃಖವನ್ನು ಕೊಡ್ತೈತಿ. ಇದರ ಆಶೆ ಮಾಡ, ಇಂದ್ರಿಯ ಸಂಪರ್ಕ ಭೋಗದ ಆಶೆಯನ್ನು ಮಾಡ ಎಲ್ಲ ದುಃಖಕ್ಕೆ ಅನರ್ಥಕ್ಕೆ ಅದೇ ಕಾರಣ ಅಂತ ತಿಳಿದು ಕಣ್ಣು ಹಿಡಿದು ಅದ್ರ ಮ್ಯಾಗಿನ ಮೋಹವನ್ನು ಬಿಟ್ಟು ಅದಕ್ಕೆ ಸನ್ಯಾಸ ಅಂತಾರೆ. ನೀ ಸುಖದಿಂದ ಇರ್ಬೇಕಂದ್ರೆ ವಿಷಯಗಳ ತ್ಯಾಗ, ವಿಷಯಗಳ ಭೋಗ ತ್ಯಾಗಕ್ಕನ ಸನ್ಯಾಸ ಅಂತ. ಎಲ್ಲಿ ಐತಿ ಅದಂದ್ರೆ ಮನಸ್ಸಿನಾಗ ಐತಿ. ಅದು ವಾಸನಾ ತ್ಯಾಗ, ಅದ ಸನ್ಯಾಸ. ನೀನು ವಸ್ತುಗಳ ತ್ಯಾಗ ಮಾಡಿದರೆ ಒಳಗೆ ವಾಸನ ಹಂಗೆ ಇತ್ತಂದ್ರೆ ಅದೆಂತ ಸನ್ಯಾಸ? ಮನಸ್ಸಿನಾಗ ಬರಬಾರ್ದು ನಿನಗೆ. ವಸ್ತು ಅಲ್ಲೇ ಐತಿ ಅಂದ್ರು ಮನಸ್ಸಿನಾಗ ಅದು ಬರಬಾರ್ದು. ನಾವು ಕಲ್ಪಿಸ್ಕೊಂಡೇವು ಅವು ಸುಖ ಅಂತ. ನಿಜವಾಗಿ ನೋಡಿದ್ರೆ ಅವು ಸುಖರೂಪ ಅಲ್ಲ. ನಾವು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಅದ್ರ ಬೆನ್ನು ಹತ್ತೀವಿ. ಅವೇನು ನಾವು ನಿಮ್ಗೆ ಸುಖ ಕೊಡ್ತೇವೆ ಅಂತ ಕರೆದಿಲ್ಲ, ಯಾವ ವಿಷಯ ವಸ್ತುಗಳು ಕರೆದಿಲ್ಲ. ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ತಪ್ಪು ತಿಳುವಳಿಕೆಯಿಂದ ಒದ್ದಾಡ್ಲಿಕ್ಕತ್ತಿ. ಅದಕ್ಕೆ ಇದನ್ನು ನೀ ಕಳ್ಕೊ, ಸರಿಯಾದ ತಿಳುವಳಿಕೆ ಮಾಡು. ಎಲ್ಲೈತಿ ನಿನಗದ ಹಿತ? ಎಲ್ಲೈತಿ? ನಿನ್ನಿಂದಲೇ ನಿನಗೆ ಹಿತ ಐತೆ ಹೊರತು ಈ ತೋರೆಡುವಂಥ ವಿಷಯ ವಸ್ತುಗಳಿಂದ ನಿನಗೆ ಹಿತ ಇಲ್ಲ. ನೋಡಿ, ಇವುಗಳ ನೆನಪಿಲ್ದಾಗ ಆರಾಮದಿಯೋ, ಇವುಗಳ ನೆನಪಿದ್ದಾಗ ಆರಾಮದಿಯೋ. ಮನಸ್ಸು ಚಂಚಲಕ್ಕೈತಿ ವಿಷಯಗಳ ನೆನಪು ಮಾಡೋದ್ರಿಂದ. ಹೌದಿಲ್ಲ? ಧ್ಯಾಯತೋ ವಿಷಯಾನ್. ಹೌದಿಲ್ಲ? ವಿಷಯಗಳ ನೆನಪು ಮಾಡೋದ್ರಿಂದ ಇದೆಲ್ಲ ಅನರ್ಥಗಳಕ್ಕಾವು. ಇವುಗಳಲ್ಲಿ ಐತಿ ಅನ್ನೋ ತಪ್ಪು ತಿಳುವಳಿಕೆ ಐತಿ ನಿನಗೆ, ಅದ್ರ ಬೆನ್ನು ಹತ್ತಿರ ಸುಖ ಸಿಗ್ತೈತಿ. ಅವನು ಗಳಿಸಬೇಕು. ಮನಸ್ಸಿನಾಗ ಅದರಾಗ ತೀಕಾಕ್ ಹಸ್ತದೆ. ಅದು ಮನುಷ್ಯ ಕರ್ಮಗಳನ್ನು ಮಾಡ್ಲಿಕ್ಕೆ ಹಸ್ತದೆ, ಜನ್ಮಾಂತರ ತಿರುಗ್ಲಿಕ್ಕೆ ಹಸ್ತದೆ. ಹಂಗಾರ ಅವುಗಳನ್ನು ಗಳಿಸಿದವ್ರು ಏನಾಗ್ಯಾರ ನೋಡ್ಕೊ. ಬಹಳಷ್ಟು ಗಳಿಸಿದವ್ರು ನಿಮ್ಮ ಊರಾಗದಾರಿಲ್ಲ, ಚಲೋ ತಂಗ ಬಾಳೆ ಮಾಡಿದವ್ರು, ಬಂಗಾರ ಗಳಿಸಿದವ್ರು ಅದಾರ, ಮಣ್ಣು ಯಾಕ್ರಿ ಹೊಲ ಗಳಿಸಿದವ್ರು ಅದಾರ, ಮಕ್ಕಳು ಮರಿ ಹೆಣ್ಣು ಗಂಡು ಯಾಕ್ರಿ ಬಂಧು ಬಳಗ ಸಾಕಷ್ಟು ಅಧಿಕಾರ ಗಳಿಸಿದವ್ರು ಅದಾರ. ಅವ್ರು ಏನದ ಆರಾಮದಾರ ಕೇಳೋ. ಆರಾಮ ಏನಾರ ಬಾಹ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಐತೆ ಅನ್ನೋದು? ಏನನ್ನೂ ಆರಾಮ ಇರ್ಬೇಕಂದ್ರೆ ಏನನ್ನೂ ಅವಲಂಬನ ಮಾಡೋಂಗಿಲ್ಲ ನಾವು. ಏನೂ ಮಾಡೋಂಗಿಲ್ಲ. ಏನಾರ ಮಾಡೋದು ಅದಕ್ಕೆ, ಏನಾರ ಅವಲಂಬನ ಮಾಡೋದಕ್ಕೆ ಮಾಡೋದು. ನೀವು ಹೌದಿಲ್ಲ? ಏನೂ ಮಾಡಲೇ ಇದ್ದಾಗ ನೀ ಆರಾಮನ ಇದೀ. ಏನೂ ಮಾಡಲೇ ಇದ್ದಾಗ ಆನಂದ ಗೊತ್ತಾಗೈತೋ, ಏನಾರ ಮಾಡಿದಾಗ ನಿನಗೆ ಆನಂದ ಗೊತ್ತಾಗೈತೋ ನೋಡ್ಕೊ. ಆರಾಮಿರ್ಬೇಕಂತ ಏನೆಲ್ಲ ಮಾಡಿದಿ, ಆರಾಮದೇನು? ಕಡಿಕೆ ಬ್ಯಾಸರಾಗಿ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅವಾಗ ಮನಸ್ಸು ತಿಳಿ ಆಕೈತಿ, ಮನಸ್ಸು ಶಾಂತ ಆಕೈತಿ. ಮನಸ್ಸು ಕಲಕ ಮಾಡ್ಕೋಬೇಡ. ಏನಾರ ಮಾಡಕ್ಕೆ ಹೋಗಿ ಮನಸ್ಸು ಕಲಕಾತಿ. ಅವಾಗ ಮನಸ್ಸು ಸುಮ್ಮನೆ ಇದ್ದಾಗ ಅದು ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ. ಏನೂ ಮಾಡಲಿ ಇದ್ರೆ ಮನಸ್ಸು ಕಲಕ ಆಗೋದಿಲ್ಲ.
ಏನಾರ ಮಾಡಿದ್ರೆ ಅಲ್ಲಿ ಕಲಕಾಗೋದು. ನೀರು ತಿಳಿಯಾದಾಗ ಅದನ್ನು ಕುಡಿಯಾಕ ಬರ್ತೈತಿ. ಕಲಕಾದವು ಅಂದ್ರೆ ಸುಮ್ಮನೆ ರೂಪ ಅಂದ್ರೆ ತಿಳಿ ಆಗ್ಲಿಲ್ಲ ಅಂತ. ಹೌದಿಲ್ಲ? ತಿಳಿಯಾಗೋ ಮಠ ನಿಂದಿರ್ಬೇಕು, ಶಾಂತ ಇರ್ಬೇಕು, ಮನಸ್ಸನ್ನು ತಿಳಿ ಮಾಡು. ಏನೂ ಮಾಡೋಂಗಿಲ್ಲ, ಸುಮ್ಮನೆ ಇರಕ್ಕೆ ಕಲಿ ಅಂತ. ಇಷ್ಟು ದಿನ ಮಾಡೀವಿ, ಕಲಕಾಗೈತಿ ಅದು ಮನಸ್ಸು. ಅದಕ್ಕೆ ಅದನ್ನೇ ಶಾಂತವಾಗಿ ಇಟ್ಕೋ. ಮಾಡಬೇಡೇನು ಮನಸ್ಸು ಕಲಕ ಮಾಡಕ್ಕೆ ಹೋಗ್ಬೇಡೇನು ಅಂತ. ಅದನ್ನು ಅಭ್ಯಾಸ ನಾವು ಮಾಡಬೇಕಾಗೈತಿ. ಮನಸ್ಸು ಕಲಕ ಆಗಬಾರ್ದು ನಾವು. ಅವಾಗ ಇದ ಅಭ್ಯಾಸ ಮಾಡ್ಬೇಕಾಗೈತಿ ನಾವು. ಸುಮ್ಮನೆ ಇರುವ ಅಭ್ಯಾಸ. ಸಲಿ ಸುಮ್ಮನೆ ಹೋದೆ ನಿಜ ಯೋಗವು ಅಂದ. ಏನು ಮನಸ್ಸು ಸುಮ್ಮನೆ ಇರೋದು ಅಂತ. ಮೌನ. ಅದು ಭಾಳ ಕಠಿಣ ಆಗೈತಿ. ಸುಮ್ಮನೆ ಇರೋದು ಭಾಳ. ಏನಾರ ಮಾಡೋದು ಹಾಗಾಗೈತಿ. ಏನಾರ ಮಾಡಿ ಮನಸ್ಸು ಹೊಲಸಾತ. ಮೌನ ದಕ್ಷಿಣಾಮೂರ್ತಿ ಮೌನ ಸನ್ನಿ ಮ್ಯಾಗದಂದ ಮಹತ್ ಬೋಧ ಮಾಡಿದ ವೃದ್ಧ ಶಿಷ್ಯರಿಗೆ. ಸುಮ್ಮನೆ ಇರುವುದು ಕಲಿಸಿದ. ಸುಮ್ಮನೆ ಇರಕ್ಕೆ ಏನು ಮಾಡ್ಬೇಕಾಗಿತ್ತು ಅಂದ್ರೆ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಇರುವುದ ಮಾಡಬೇಕಾಗಿತ್ತು. ಏನಾರ ಮಾಡಕ್ಕೆ ಹೋದೆ ಅಂದ್ರೆ ಅದು ಸುಮ್ಮನೆ ಇರುವಿಕೆ ಅಲ್ಲ, ಅದು ಪ್ರಚಾರ ಖಾತೆನೂ ಅಲ್ಲ. ಬಹಳಷ್ಟು ಮಾತಾಡಿದ್ರೆ ನಾ ಸುಮ್ಮನೆ ಇರೋಕ್ಕಾಗತ್ತೆ ನಿನಗೆ. ಸ್ವಲ್ಪ ಮೌನದಿಂದ ಅದನ್ನು ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸ. ಬಹಳಷ್ಟು ಒಂದು ಶಬ್ದ ಬಡಬಸ್ಮುಟ್ಟು ಕೂಡಕ್ಕೆ ಹೋಗ್ಬೇಡ. ವ್ಯರ್ಥ ದನಿತಿ ಸುಡ. ಅದ್ರ ಪರಿಣಾಮ ಏನಕ್ಕೈತಿ ನೋಡ್ಕೋ. ಸುಮ್ಮನೆ ಇರಕ್ಕೆ ಕಲಿ ನೀ ಮೊದಲು. ಅದ್ರ ಪರಿಣಾಮ ಏನಕ್ಕೈತಿ? ವಡ ಹಂಗ ಮಾತಾಡೋದು ಏನಿದು? ಶಕ್ತಿ ರಾಸಕೈತಿ ನಿಂದ. ಬಹುನ್ ಶಬ್ದಾನ್ ವಿಮುಂಚತಃ ವಾಚೋ ವಿಜ್ಞಾಪನಂ ಹಿತತ್. ವಾಣಿಗೆ ದನಿ ಹೋಗ್ತದೆ. ಬಹಳಷ್ಟು ಮಾತಾಡೋದು ಬಿಡಬಿಡೋದು. ಮನಸ್ಸನ್ನು ಸುಮ್ಮನೆ ಇರಿಸುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ವಿಚಾರ, ಅದಕ್ಕೆ ವಿವೇಕನ ಬೇಕು. ಎಂಥ ಪವರ್ ಇರ್ತೈತಿ ಅಲ್ಲಿ ಸುಮ್ಮನೆ ಇದ್ದ ಮನಸ್ಸು ಏಕಾಗ್ರಕೈತಿ. ಚಂಚಲಾಗಕೈತಿ ಅಂದ್ರೆ ಮನಸ್ಸು ಸುಮ್ಮನೆ ಇರಿಸ್ಕೊಡುತ್ತಲ್ಲ. ಮನುಷ್ಯನ ಏಕಾಗ್ರತೆ ಒಳಗೆ ಫುಲ್ ಪವರ್ ಇರ್ತದೆ. ಏನು ಬೇಕಾದ ನೀವು ಮಾಡಬಹುದು. ಈಗ ರಾವ್ ಗಾಜಿನ ಉದಾಹರಣೆ ತಗೊಳ್ಳಿ. ಯಾಕ್ರಿ? ಅದನ್ನ ರವಗಾಜ್ ಒಂದೇ ಇದ್ರಾಗ ಬಿಂದು ಮ್ಯಾಗ ಬಿಡತ್ ನೀನು ಬೆಂಕಿ ಹತ್ತದ. ಹೌದಿಲ್ಲ? ಹಂಗೆ ಈ ಶಕ್ತಿ ಐತಿ ನಮ್ಮಲ್ಲಿ, ಐತಿ ಅದು ಪವರ್. ಅತ್ತ ಇತ್ತ ಓಡಾಡೋ ಮನಸ್ಸನ್ನು ನಿಲ್ಲಿಸೋದನ್ನು, ಮನಸ್ಸನ್ನು ನಿಲ್ಲಿಸಿ ನೋಡ್ಕೋ. ಎಂಥ ಪವರ್ ನಿನ್ನಲ್ಲಿ ಐತಿ ಅಂತ ಗೊತ್ತಾಕೈತಿ. ನಾವು ಅದನ್ನು ದುರುಪಯೋಗ ಮಾಡ್ಕೊಳಾಗ್ತೀವಿ. ನಿಲ್ಸಾಕ್ತಾ ಇರಲಿಲ್ಲ, ಅದನ್ನು ಓಡಾಡಿಸ್ತೇವೆ. ಅದ್ರಾಗೈತಿ ಇದ್ರಾಗೈತಿ, ಮುಕ್ಕಳು ಸುಟ್ಟು ಬೇಕಿನಂಗೆ ಅಲ್ಲಿ ಐತಿ ಇಲ್ಲಿ ಐತಿ, ಉಡಿಯಾಡ್ತೈತೆ. ಹಂಗೆ ಅದನ್ನು ಮಾಡ್ಬೇಕಿದ್ರೆ ಏನು ನಿನ್ನಲ್ಲಿ ಐತಿ. ಅದು ಎಲ್ಲಿ ಹೋಗೋದು ಬೇಕಾಗಿ ಏನು ಮಾಡೋದು ಸುಮ್ಮನೆ ಇದ್ದಾಗ ನಿನ್ಗೆ ಅನುಭವ ಹೋಗ್ತದೆ. ಇದು ಒಮ್ಮೆ ಹಿಡಿದು ಸಿಕ್ತಾದ್ರೆ ಬಿಡೋದಿಲ್ಲ ನೀವು ಅದನ್ನು. ಒಮ್ಮೆ ಅದನ್ನು ಅನುಭವ ನೀವು ಮಾಡಿದೆ ಅಂದರೆ ಪುನಃ ಅದ ಭಾವದಾಗಿರೋ. ಸುಮ್ಮನೆ ಇದ್ದಾಗ ಸುಖ ಸುಮ್ಮನೆ ಇರಿಸ್ಬೇಕು. ಯಾಕದನ್ನು ಗದ್ದಲ ಇಡ್ಸೋದು? ಆ ಗದ್ದಲಕ್ಕೆ ಬೀಳಕ್ಕೆ ಹೋಗೋದಿಲ್ಲ. ಗದ್ದಲಕ್ಕೆ ಬಿದ್ದೆ ಅಂದ್ರೆ ಗಂಟಿ ಚೌಡ್ಯಾರ ಭಾಳ ಮಂದಿ ಅಂತಾರಲ್ಲ. ಹೌದಿಲ್ಲ? ಗದ್ದಲದಾಗ ಯಾಕೆ ಬಂದು ಗಂಟಿ ಚೌಡ್ಯಾರ ಭಾಳ ಮಂದಿ ಅಂತ. ಇವಾಗ ಕಾಮಕ್ರೋಧಾದಿಗಳು ಗಂಟಿ ಚೌಡ್ಯಾರ ಚಲೋ ಹೋಗ್ತವೆ. ಸುಮ್ಮನೆ ಇರೋಣ ಆಗ್ಲಿಕ್ಕೆ. ನಿನ್ನ ಬಲಿ ನೀನ ಹಾಕ್ಕೊಂಡಂಗೆ ನೀನ ಕಲ್ಪಿಸ್ಕೊಂಡು ಅವುಗಳಲ್ಲಿ ವಿಷಯದಲ್ಲಿ ಸುಖ ಸಿಗ್ತೈತಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದಲ್ಲಿ ಸುಖ ಐತೆ ಅಂತ ನೀನ ಕಲ್ಪಿಸ್ಕೊಂಡು ಅವುಗಳ ಬೆನ್ನು ಹತ್ತಿ ನೀನು ಅವುಗಳ ಬಲಿ ಹಾಕ್ಸಿಕೊಂಡು ಒದ್ದೆ ಆಗ್ಲಿಕ್ಕೈತಿ. ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಆರಾಮಿರ್ತೈತಿ ಅನ್ನೋ ಸ್ವಾದ ಹೆಚ್ಚು ಅಂದ್ರೆ ಅಭ್ಯಾಸ ನಡಿತೈತಿ ನೋಡ್ರಿ.
ಅದು ಬೇಕಲ್ಲ, ಸುಮ್ಮನೆ ಆ ಸೂತ್ರ ಹತ್ತಬೇಕಲ್ಲ. ಮನಸ್ಸು ಸುಮ್ಮನೆ ಇರಿಸೋದು, ಬಾಯಿ ಸುಮ್ಮನೆ ಇರೋದಲ್ಲ. ಮತ್ತೆ ಬಾಯಿ ಸುಮ್ಮನೆ ಇದ್ದು ಹಾಯ್ ಹುಯ್ ಮಾಡ್ತಿರ್ತಾನೆ ನಾವು, ಹುಯ್ ಮಾಡೋದು ಸುಮ್ಮನೆ ಅಲ್ಲ, ಅದು ಮಾತಾಡೋದಿಲ್ಲ. ಯಾಕ್ರಿ ನಾವು ಮಾತಾಡೋದಲ್ಲ, ಬಾಯಿ ಮೌನ ಅಲ್ಲ, ಮನಸ್ಸು ಮೌನ ಆಗ್ಬೇಕು. ಏ ಅವು ಪ್ರಾಣಿನೂ ಮೌನ ಇರ್ತಾವೆ, ಅವಕ್ಕೂ ಜ್ಞಾನ ಆಕತೇನೆ. ಪಶು ಪಕ್ಷಿಗಳು ಮಾತಾಡೋದಿಲ್ಲ ಅವು, ಅದಿಲ್ಲ. ಮಾತಾಡೋದು ಬಿಡೋದು ಮೌನ ಅಲ್ಲ, ಮನಸ್ಸನ್ನ ಮೌನ ಅಂತ. ಮನಸ್ಸಿನಾಗ ಅನ್ಯ ಆಲೋಚನೆಗಳು ಕಲ್ಪನೆಗಳು ಹೇಳಬಾರ್ದು ನಿನಗೆ ಯಾವುದೇ ಥರದ್ದು. ಅದು ನಿಜವಾದ ಮೌನ. ಏನು ಎರಡು ಕಲ್ಪನೆಗಳ ಮಧ್ಯಸ್ಥಿತಿ ಅದು ಸಂಧ್ಯಾ. ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿ ಒಳಗೆ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತೆ. ಆ ಸೂತ್ರ ಸಂಧ್ಯಾ ಸೂತ್ರ ಅದು ಹತ್ತೀವಿ ಅಂದ್ರೆ ಒಳ್ಳೆ ನುಡುಗು ನಿಲ್ತಾರೆ. ಶರೀರ ಭಾವ ಎಲ್ಲೈತೆ, ಅಲ್ಲಿ ಅನ್ಯ ಭಾವನೆ ಇಲ್ಲಲ್ಲ. ಸೂತ್ರ ಹಚ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಾಗೈತಿ. ಈ ಮನುಷ್ಯನ ಶರೀರ ಹೋಗೋದ್ರೊಳಗಾಗಿ ನಾವು ಅದನ್ನು ಹಚ್ಕೋಬೇಕು ನೋಡ್ರಿ. ಸುಮ್ಮನೆ ಇದ್ದಾಗ ಆನಂದ ಅನುಭವ ಬರ್ತೈತೆ ಅನ್ನೋದು ಅದು ಹಿಡಿದು ಗೊತ್ತಾಗುತ್ತೆ ಅಂದ್ರೆ ಸುಮ್ಮನೆ ಇರೋಕ್ಕೆ ಚಲೋ. ಎಲ್ಲರಿಗೆ ಅದು ಐತಿ, ಆದ್ರೆ ಪ್ರಯತ್ನ ಮಾಡಕ್ಕಲ್ಲ. ಗೊತ್ತೈತಿ, ಇದ್ರೆ ಸುಮ್ಮನೆ ಇರ್ತೈತೆ ಅನ್ನೋದು. ಮತ್ತು ಅದು ವಾಸನ ಎಳ್ಕೊಂಡು ಹೋಗಿ ಏನಾರು ಮಾಡಕ್ಕೆ ದುಡ್ಡು ಗಳಿಸಿ ಏನು ಮಾಡವ, ಹೊಣ್ಣು ಗಳಿಸಿ ಏನು ಮಾಡವ, ಮಣ್ಣು ಗಳಿಸಿ ಏನು ಮಾಡವ, ಹೆಣ್ಣು ಗಂಡು ಗಳಿಸಿ ಏನು ಮಾಡವ, ಅಧಿಕಾರ ಗಳಿಸಿ ಏನು ಮಾಡವ. ಅದರಿಂದ ಏನು ಲಾಭ ಆಗೈತಿ ನಿನಗೆ? ಅನ್ಯದರಿಂದ ಸುಖ ಸಿಗತೈತೆ, ಭ್ರಾಂತಿ ತೆಗೆದು ಹಾಕದ. ಏನು ಸುಮ್ಮನೆ ಇದ್ದ ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಹೊಳಿತೈತಿ. ನಿನಗೆ ರಾಜ ಮಹಾರಾಜರೆಲ್ಲ ರಾಜ್ಯ ಬಿಟ್ಟು ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡು ನಮಗೊಂದು ಹರಕ ಜೋಪಡಿ ಬಿಟ್ಟು ಬರೋಕ್ಕಾಗಲ್ದು. ಹೆಂಗೆ ಹೋಗುನಪ್ಪ ಮನೆ ಬಿಟ್ಟು? ಯಾಕ್ರಿ ತುಂಬಿದ ಮನೆ ಅಂತ, ಯಾಕ್ರಿ ತುಂಬಿದ ಮನೆ ಬಿಟ್ಟು ಹೆಂಗೆ ಹೋಗುನು? ಹಾಂ, ನಾಳೆ ಹೆಂಗೆ ಹೋಗ್ಕೇನು ಮತ್ತೆ ಬಿಟ್ಟು? ಯಾಕ್ರಿ ಹೆಂಗೆ ಹೋದ್ವು ಬಿಟ್ಟು ಅಂತಿರ್ತಾರೆ. ಯಾಕ್ರಿ ಇದನ್ನೆಲ್ಲ ಬಿಟ್ಟು ಹೆಂಗೆ ಹೋಗೋಂಗೆ ಆತು ನಿನಗೆ? ಅನುಭವಗಳು ಎಷ್ಟು ಅನುಭವ ತಂದು ಕೊಟ್ಟರು ಅದ್ರ ಕಡೆ ಲಕ್ಷ್ಯ ಇಲ್ಲ. ನಾವು ಅದನ್ನು ಗ್ರಹಣನ ಮಾಡೋಂಗಿಲ್ಲಲ್ಲ, ಕೇಳಿ ಹೇಳಿದ್ದನ್ನು ಯಾಕಡೆ ಲಕ್ಷ್ಯ. ಅದಕ್ಕೆ ಚಂದ ಕೇಳ. ಏನು ಅವರು ಏನನ್ನ ಲಕ್ಷಿಸಿ ಬೋಧ ಮಾಡ್ತಿರ್ತಾರೆ ಅದ್ರ ಕಡೆ ಲಕ್ಷ್ಯ ಕೊಡು. ಚಂದ ಕೇಳ್ದುದನು ಮನನ ಮಾಡ. ಅರಿದುದನೊಮ್ಮೆಯೂ ಮರೆಯದಿರು ಗುರು ಪೇಳದ ತೆರೆದಳು. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪೆ ಅಂತ. ವಿಷಯ ಚಿಂತನೆ ಕೈ ಬಿಡ, ಅದು ನಿನ್ನ ಸುಮ್ಮನೆ ಕುಂಡ್ರಾಕ್ ಹಚ್ಚೋದಿಲ್ಲ. ವಿಷಯ ಒಳಗೆ ಹೋಗ್ತೆ ಅಂದರೆ ಅದು ಗದ್ದಲ ಮಾಡಕ್ಕೆ ಹಚ್ಚೇ ಬಿಡುತ್ತೆ. ಯಾವುದೇ ವಿಷಯ ಹೋಗಲಿ ಒಳಗೆ ಹೋಗ್ತೆ ಅಂದ್ರೆ ನೀನು ಸುಮ್ಮನೆ ಕುಂಡ್ರು ಬಿಡೋದಿಲ್ಲ. ಅದನ್ನು ಒಳಗೆ ಹೋಗಿಸ್ಕೋಕೆ ಹೋಗ್ಬೇಡ, ಗದ್ದಲ ಹಿಡಿಸ್ತದೆ ಅದು. ಅದನ್ನು ತೆರೆಯಾಗಿ ಹಾಕೋಬೇಡ ಅಂತಾರಲ್ಲ ರೂಢಿ ಒಳಗನೂ ಇಲ್ಲ. ಅವನ್ಯಾಗ ಇಲ್ಲದಂತ ತೆರೆಯಾಗಿ ಹಾಕೋತೀವಿ ಮರ, ಇದು ಸಮಾಧಾನ ಕೆಡಿಸ್ತೈತೆ ಅದು. ಅದು ಹೋಗ್ತೆ ಅಂದ್ರೆ ಅದನ್ನು ಮಾಡಕ್ಕೆ ಹಚ್ತೈತಿ. ನಾನು ಅದನ್ನು ಹೊಂದಬೇಕು, ಮಾಡಬೇಕು. ಬರೇ ಅದ ಜೀವನ ಅಲ್ಲ, ಜನ್ಮ ಜನ್ಮಾಂತರ ಇದನ್ನು ಮಾಡ್ಕೊಂತ ಒಂದೇ ಅಲ್ಲ. ಇನ್ನೊಬ್ರು ಏನಾರು ಮಾಡ್ಕೊಂತ ಹೋಗಲ್ಲ, ಅವ್ರು ಮಾಡ್ಯಾರಂತ ನೀನು ಮಾಡಕ್ಕೆ ಹೋಗಬೇಡ. ಶಾನೆ ಆಗ. ಎಂದಪ್ಪ ನೀ ಶಾನೆ ಆಗೋದು? ನೋಡ್ತೈತೆ, ನೋಡಿ ಅದು ಚಲೋ ಮಾಡ್ತೈತೆ. ಒಬ್ಬರು ನೋಡಿ ಒಬ್ಬರು ಅದನ್ನು ನಾನು ಮಾಡ್ಬೇಕಪ್ಪ ಅಂತದ. ನಾವು ಅವ್ರು ಏನು ಮಾಡಾಕ್ತಾರೆ ನಾನು ಅದನ್ನು ಮಾಡ್ಬೇಕು. ಅವ್ರು ಏನು ಅಡುಗೆ ಮಾಡ್ತಾರೆ ನಾನು ಅದನ್ನು ಮಾಡ್ಬೇಕು. ಒಮ್ಮೆರ ಮಾಡೋದು ತಡಿ ಅಂಥದನ್ನು ನಾವು ಒಮ್ಮೆರ ತೊಟ್ಕೊಂಡು ತಡಿ ಅಂತ ಅರಿವಿ ತೊಗೊಳೋದು. ಯಾಕ್ರಿ ಅಂಥದ ಮಂಗ್ಯಾನ ಕುಲದ್ದು ಅಂತಾರಲ್ಲ, ಒಂದನ್ನು ನೋಡಿ ಒಂದು ಏನು ಲಾಭ ಆಗ್ತದೆ ಅದನ್ನು ಮಾಡೋದ್ರಿಂದ? ಅಂಧಾನುಕರಣೆ ಅದು.
ಜಗತ್ತಿನೊಳಗೆ ಏನು ಮಾಡಿದ್ರು ನಿನಗೆ ಸುಖ ಶಾಂತಿ, ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಒಂದು ಅನುಭವ ಬರ್ತದೆ. ಅದನ್ನು ಕಲಿ, ಮನಸ್ಸನ್ನು ಸುಮ್ಮನೆ ಇರಿಸೋದು ಕಲಿಯೋ ನೀನು. ಏನು ಅದ ಯೋಗ. ಏನು ಸಲಿ ಸುಮ್ಮನೆ ಹುದೇ ನಿಜ ಯೋಗವು ಅಂದ್ರೆ. ವೇದಾಂತ ಶಾಸ್ತ್ರ ಮುಗಿಲೆತ್ರ ಮಾತಾಡ್ತಾನೆ, ಮತ್ತು ಅದನ್ನು ಅನುಭವಕ್ಕೆ ತೊಗೊಳಕ್ಕಾಗ್ಬೋದು. ಏನು ಬಿಡು ಬಿಡು ಪುರುಷತ್ಲೆ ಮತ್ತು ಲಕ್ಷ್ಯ ಅಲ್ಲಿ ಮತ್ತು ವಿಷಯದ ಕಡೆಗೆ ನಾವು ಬರೇ ಹೊರಗಿನ ಅದಕ್ಕೆ ಹೊರಮುಖನ ಆಯ್ತು, ಒಳಮುಖ ಆಗೋದಿಲ್ಲ. ಅಂತರ್ಮುಖಿ ಆದಾಗ ಇದು ಅನುಭವ ಬರ್ತೈತಿ. ಬಹಿರ್ಮುಖ ವೃತ್ತಿ ಒಳಗೆ ಉದಾಸೀನ ಆಗ್ಬಿಟ್ಟು ಹಿಂದಕ್ಕೆ ಸರಿ, ಅದನ್ನು ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತ ಬಹಿರ್ಮುಖ ವೃತ್ತಿಯಿಂದ ಹಗರ್ಕ ಹಿಂದೆ ಸರ್ಕೋದು. ಅಂದ್ರೆ ಇಂದ್ರಿಯಗಳ ಮುಖಾಂತರ ಹೆಣಿಕೆಯಾಗಿ ಹೊರಗೆ ಹೋಗ್ತೀನಿ. ಅದ್ರಾಗ ಈ ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ, ಶಮೆ ದಮೆ ಅಂತಾರೆ ಅದಕ್ಕೆ. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಇದ್ರ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ನಾವು ಸಿಕ್ಕಂಗ ಮನಸ್ಸನ್ನು ಹರಿಬಿಟ್ಟಿದೆ ಅಂದರೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ಹಿಡಿತದಾಗ ಇಟ್ಕೊಂಡಾಗ ಇದು ಅನುಭವಕ್ಕೆ ಬರ್ತೈತಿ. ನಾವು ಅದು ಅಭ್ಯಾಸ ಬೇಕಲ್ಲ. ಜನ್ಮ ಜನ್ಮಾಂತರ ಪ್ರಯತ್ನ ಮಾಡ್ಯಾರ ಅನುಭವಿಗಳದನ್ನು ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಳಿಕ್ಕೆ. ಅದು ಜಿಗದಾಡ್ತೈತಿ, ಅದ್ರಾಗೈತಿ ಇದ್ರಾಗ ಗೂಡಿ ಆಡ್ತೈತಿ. ಕಂಡದ್ದನ್ನು ಬೆನ್ನು ಹತ್ತಿ ತಿರುಗ್ತೈತಿ. ಏನು ಅದನ್ನೆಲ್ಲ ಬುದ್ಧಿ ಹೇಳಿ, ಮನಸ್ಸಿಗೆ ಬುದ್ಧಿ ಹೇಳಿ ನಿಲ್ಲಿಸು. ಏನೈತಿ, ಯಾಕೆ ತಿರುಗಾಡ್ತೀವಿ ಮನಸ್ಸಾದ್ರಾಗ? ಎಷ್ಟು ಜನ್ಮ ಆತಿ ಇದರಂತೆ ನೀ ಅದ್ರ ಬೆನ್ನು ಹತ್ತಿ. ಒಂದು ಈಟರ ಒಂದು ಲವಲೇಶರ ಆದ್ರಿಂದ ನಿನಗೆ ಹಿತ ಆಯ್ತು. ಯಾಕೆ ಅವು ಹೀನದವು, ವಿಷಯ ವಸ್ತುಗಳೆಲ್ಲ ಹೀನದವು. ಯಾಕೆ ಹೀನ ವಿಷಯದಳು ಸುಳಿದು ವಿರತಿ ಇಲ್ಲದಲ್ಲಿ ಅಲಿವೆ ಎಲೆ ಕಾಕು ಮಾನಸವಿ ನಿನಗದ್ರಲ್ಲಿ ಏನುಂಟು ಅಂತ ಬುದ್ಧಿ ಹೇಳು ಮನಸ್ಸಿಗೆ. ಏನು ದೇವರಂದ್ರೆ ಒಂದು ವ್ಯಕ್ತಿ ಅಂತ ಸಾಮಾನ್ಯವಾಗಿ ನಾವು ತಿಳ್ಕೊಂಡ್ಬಿಟ್ಟೇವೆ ನಾವು. ಅದನ್ನು ಇಡಾಕ್ ದೇವರ ಇಟ್ಟಾನಂತ. ದೇವರಾಯಿ ಅಂತ ಇಟ್ಟಿವ, ದೇವ್ರಂತ ಏನಾರ ಇಟ್ಟಿವ. ದೇವ್ರಂತ ಏನಾರ ಇಟ್ಟಿ ದೇವರಾಗಿ ಇಡಾಕ್ ಬರ್ತೈತೇನ ಅದನ್ನ? ಅದು ಮುಕ್ಕ ಹತ್ಪ ಮತ್ತೊಂದು ತೊಗೊಂಬ ಬೆಣ್ಣಾಗೈತಿ ದೇವ್ರು ಅದಂತ. ದೇವ್ರು ಬೆಣ್ಣು ಹಾಕವನ್ರಿ ಅವು. ಏನಾರ ಹಾಕವನ್ರಿ ಅದಕ್ಕೆ ಇರುವಿಕೆಗೆ ಏನಾರ ಆಗೈತೇನೋ? ಏನೂ ಆಗಿಲ್ಲ ಅದು. ಇವು ಮುಕ್ಕಾಗೋ ದೇವ್ರು ಅಲ್ಲವು. ಎಲ್ಲ ಗೊಂಬೆ ಬೇಕಾದಂಥವು ಅದು ಬೆಣ್ಣಾಗೋನಲ್ಲ. ಯಾಕ್ರಿ ಅವ್ನು ಇಟ್ಕೊಂಡು ಕೂತ ಏನು ಮಾಡವ? ಅದೊಂದು ಈಟ ಮುಕ್ಕಾಗೈತ್ರಿ, ಬಾಗಲನ್ನ ಕೇಳಿಸ್ಬಿಡು ನನ್ರಿ ಅದನ್ನ. ಗುತ್ತಿಗಳು ಹೊಸಕೋಟೆ ಹೋಗಿದ್ವಿ ಅಜ್ಜಾರ್ ಬಸನಗೌಡ್ರ ಪಾಟೀಲ್ ಮನೆಗೆ. ದೊಡ್ಡ ಬಾಗಿಲ, ದೊಡ್ಡ ಮನಿ. ಅಲ್ಲೊಂದು ಗೂಡಿನ ಗಣಪತಿ ಚಿತ್ರ ಸ್ವಾಂಡಿ ಮುರಿದಿತ್ತದ. ಅಪ್ಪಾರ ಇದನ್ನ ಹೆಂಗ್ ಮಾಡೋದು, ಬಾಗಲನ ಕಿತ್ತು ಬಿಡು ನನ್ರಿ ಇದನ್ನ. ಅದೇನು ಮಾಡೈತಿ ನೀ ಕಲ್ಪಿಸ್ಕೊಂಡದ್ದು? ಅದು ಗಣಪತಿ ತಗೊಂಡು ಏನು ಮಾಡೋ? ಅದ್ರ ಕಡೆ ಯಾಕೆ ನೀನು ಲಕ್ಷ? ಅದನ್ನ ನೋಡೋದು ಒಳ್ಳೆ ಒಳ್ಳೆ ಅದನ್ನ ಕಲ್ಪಿಸ್ಕೊಂಡು ಕೂತೀನಿ. ಅದು ಸ್ವಾಂಡಿ ಮುರಿದೈತಿ ಅದು ಅಂತ. ಅವ್ ಮಣಿತಾನಾಗ ಏನಾರ ಕಡ ಕಟ್ಟಿದ ಕೂಲಿ ಅವು ಏನಾರು ಹೇಳ್ತಾವ, ಇದು ಮುಕ್ಕಾಗೈತಿ ಬಾಗಲ ತೆಗೀರಿದನಂತ ಅಂತ. ಅವ್ರ ಮಾತು ನಂಬ್ತೇವೆ ನಾವು. ಅವಾಗ ಸಂಶಯ ಆಯ್ತು, ಹೌದಿಲ್ಲ? ಅದೇನು ಮಾಡ್ತೈತಿ ನೀನು? ಯಾಕ್ರಿ ನಾವು ಹೊರಗಿನ ನಮ್ಗೆ ಕಾರಣ ತಿಳ್ಕೊಂಡಿರ್ತೇವೆ. ಈ ಬಾಗಿಲು ಈ ಕಡೆ ಹೆಚ್ಚಿದ್ದು ಇದು ಹಿಂಗಾಗೈತ್ರಿ, ನಮ್ಗೆ ಈ ಕಡೆ ಬಾಗಿಲಾಗ್ಬೇಕಿತ್ತು. ಅವ್ರು ಕಂಡಪಟ್ಟಿ ಖರ್ಚು ಮಾಡಿಸ್ತಾರೆ ವಾಸ್ತವದ. ಅವ್ರು ತಲೆ ಕೆಡಿಸಿ ನಿಮ್ಮನ್ನೆಲ್ಲ. ಅದಕ್ಕೆ ಕಾಡಾಟ ಹತ್ತೈತಿ ಎಪ್ಪ ನಮ್ಗಂತ, ಹೌದಿಲ್ಲ? ಮಂದಿಗೆಲ್ಲ ಹೇಳಿ ವಾಸ್ತವ ಹೇಳಿ ಹೇಳಿ ಮಾಡವ ತನಗೆ ಗೊತ್ತಾಗಲಿಕ್ಕೆ ಗುಣ ಮಾಡಿದ್ರಿಲ್ಲೋ ಅಲ್ಲಿ ಈ ಪ್ರೆಸಿಡೆಂಟ್ ಹೋಟೆಲ್. ಅವಾಗ ತನಗೆ ವಾಸ್ತವ ಇದು ಸರಿ ಇಲ್ಲ ಅಂತ ಗೊತ್ತಾಗಬೇಕಿತ್ತಿಲ್ಲೋ. ವಾಸ್ತವ ನೋಡವಾಗ ಇಲ್ಲಿ ನಾನು ಹೊಕ್ಕೈತಿ ಜೀವ ಅನ್ನೋದು ಯಾಕೆ ಗೊತ್ತಾಗಲಿಲ್ಲ ಅವಾಗ? ಎಲ್ಲ ಭ್ರಮ ಹುಚ್ಚಿಡಿದು ಬಿಟ್ಟೈತ್ರಿ ಜನರಿಗೆ. ಚಲೋ ದಿನ, ಕೆಟ್ಟ ದಿನ ಯಾವ ಇಲ್ಲ, ನೀನೇ ಕಲ್ಪಿಸ್ಕೊಂಡಿ ಅದನ್ನೆಲ್ಲ.
ಆ ನಕ್ಷತ್ರಗಳು ನಿನ್ನ ಕಾಡ್ತಾವ, ಗ್ರಹಗಳು ಕಾಡ್ತಾವ. ಅವಕ್ಕೂ ಇವಕ್ಕೂ ಏನು ಸಂಬಂಧ ಅದ ಹೇಳು? ಏನು ಭ್ರಮ ನಿನಗೆ? ನೀ ಮಾಡಿದ ಕರ್ಮ ನಿನ್ನ ಕಾಡ್ತೈತಿ. ನೀ ಒಳ್ಳೆಯದನ್ನು ನೀ ಮಾಡಿದ್ದೆ ಅಂದ್ರೆ ಯಾವ ಗ್ರಹಗಳು ನಿನ್ನನ್ನು ಕಾಡುವುದಿಲ್ಲ. ಗ್ರಹಗಳ ಕಾಟ್ರಿ ಇದು ಅಂತ. ನೀ ಮಾಡಿದ ಕರ್ಮದ ಕಾಟ ಇದು. ಯಾರು ನಿನ್ನನ್ನು ಕಾಡುವುದಿಲ್ಲ. ಏನ್ ನೀ ಎಲ್ಲಿದ್ರು ಒಳ್ಳೆ ಕರ್ಮ ಮಾಡಿದ್ದ ಅಂದ್ರೆ ಬೇಕಾದಂಥ ಈ ಇದ್ರಾಗಿಡ ನೀ ಏನೂ ಆಗೋದಿಲ್ಲ. ಏನು ನೀ ಹೀನ ಕರ್ಮಗಳನ್ನು ಮಾಡಿ ಬೇಕಾದಂಥ ಶುದ್ಧ ಮಾಡಿ, ಯಾಕ್ರಿ ಮನೆಯಾಗಿದ್ರು ನಿನ್ನ ಬಿಡುದಿಲ್ಲ. ಅದು ಎಲ್ಲಿ ಹೋದ್ರು ತಾ ಮಾಡಿದ ಕರ್ಮ ಬಲವಂತನಾದರೆ ಯಾರೇನು ಮಾಡುವರು ಹರಿ ಅಂತ. ಏನು ಮಾಡಿದ್ರು ನಿನ್ನ ಬಿಡುದಿಲ್ಲ. ಬೆನ್ನು ಹತ್ತಿದ ಇದೆಯು ಬಿಡದವ್ವ ಅಂತ. ಬೆನ್ನು ಹತ್ತಿ ಕಾಡ್ತೈತಿ ನಿನಗೆ, ಬಿಡ್ತೈತೆ ನಿನಗೆ. ಅವನು ದೋಷ ಪರಿಹಾರ ಮಾಡ್ಕೊಂಡ್ರೆ ಅವನು ಮಾಡ್ತಾನು. ಅದನ್ನು ಮಾಡಿ ಹೋಗಿನ್ನ ಅಂತ ಹೇಳ್ಬಿಡ್ತಾನ ಅವ. ಯಾಕ್ರಿ ನೀನು ಕರ್ಮಂತ್ರ ಕಳೆದನಿ, ತಾಯ್ತಾ ಚೀಟಿ ಏನೇನೋ ಮಾಡಿ ರೊಕ್ಕ ತಗೊಂಡು ಹೋದು ನೀವು ಹೊಕ್ಕವು. ಮಾಡಿದ ಕರ್ಮ ಎಲ್ಲಿ ಹೋಗ? ಬೆನ್ನು ಹತ್ತಿ ಕಾಡ್ತೈತಿ, ನೀನು ಬಿಡುದಿಲ್ಲ. ಅದಕ್ಕೆ ಮೊದಲ ಮಾಡಬೇಡ. ಮಾಡಿದಿಂದ ನೀ ಅದನ್ನು ಉಣ್ಣಬೇಕಾಗ್ತದೆ. ಯಾ ದೇವರು ದಿನರು ಯಾ ಮಂತ್ರ ತಾಯ್ತ ಚೀಟಿ ಅದನ್ನು ತಡಿ ಹಿಡಿಲಿಕ್ಕೆ ಆಗುದಿಲ್ಲ. ಮಾಡಿದ ಕರ್ಮವನ್ನು ಏನು ಭ್ರಮ ಆಗೈತೆ ನನಗೆ. ತಪ್ಪಿಸ್ಕೊಳಕ್ಕಾಗೋದಿಲ್ಲ ಅದನ್ನು ಮಾಡಿದಿಂದ. ಮಾಡಿಬಿಟ್ಟು ಅದನ್ನು ಅನುಭವಿಸೋದು ಒಂದೇ ಅದಕ್ಕೆ ಪರಿಹಾರ. ಬೇರೆ ಪರಿಹಾರವೂ ಅದಕ್ಕಿಲ್ಲ. ಬರಲುಳ್ಳ ದುಃಖವನ್ನು ಮಾಡಿದ ಮ್ಯಾಗ ಬಿಟ್ಟು ಬಾನ ಹೆಂಗೆ ತಕ್ಕೊಳ್ಳಿಕ್ಕೆ ಬರೋದಿಲ್ಲ, ಹಂಗೆ ಮಾಡಿದ ಕರ್ಮವನ್ನು ಅನುಭವಿಸಬೇಕು. ಯಾರು ಅದಕ್ಕೆ ನಾ ಇನ್ನು ಮ್ಯಾಗ ಮಾಡಕ್ಕೆ ಹೋಗಬೇಡ. ಮಾಡಲಿಲ್ಲ ಅಂದ್ರೆ ನಿನಗೆ ಒಳ್ಳೇದಾಕೈತಿ, ಮಾಡಿದ್ರೆ ನಿನಗೆ ಹಾನಿ ಆಕೈತಿ. ನಾವು ಈಗ ಹಿಂದೆ ಮಾಡಿದ್ರೆ ಕರ್ಮ ಸಾಲ ತೀರ್ಸಕ್ಕೆ ಬಂದೀವಿ. ನಿನ್ನೇನು ಮಾಡ್ತೀಯ ಅದು ಮುಂದೆ ಬರ್ತೈತಿ ನಿನಗೆ. ಹಿಂಗೆ ಮಾಡ್ಕೊತ ಇರಾವು ಇನ್ನು ಇದರಿಂದ ಮುಕ್ತ ಆಗ್ಬೇಕಂತೀವಿ ಕರ್ಮಜಾಲದಿಂದ. ಏನು ಮಾಡಿದ್ರು ಜನ್ಮ ಬರತೈತಿ. ಚಲೋದು ಮಾಡಿದ್ರು ಜನ್ಮ ಬರ್ತೈತಿ, ಕೆಟ್ಟದ್ದು ಮಾಡಿದ್ರು ಜನ್ಮ ಬರ್ತೈತಿ. ಇದರಿಂದ ಬಿಡುಗಡೆ ಆಗ್ಬೇಕನ್ನೋ ಹಂಗಿದ್ರೆ ಜ್ಞಾನವನ್ನು ಮಾಡ್ಕೊ. ನೀ ಮಾಡಾವ ಯಾರೋ, ನೀ ಯಾರು ನೋಡ್ಕೊ. ನಿನ್ನ ಬಗ್ಗೆ ವಿಚಾರ ಮಾಡ್ಕೊ, ಆತ್ಮಜ್ಞಾನವನ್ನು ಮಾಡ್ಕೊ. ಅಂದಾಗ ಕರ್ಮಜಾಲದಿಂದ ಪಾರಾಗ್ಲಿಕ್ಕೆ ಬರ್ತೈತಿ. ನೀ ಯಾರು ನಿಜವನ್ನು ತಿಳ್ಕೊ. ನಿನ್ನ ನಿಜವನ್ನು ತಿಳ್ಕೊಳ್ಳೋದ ನಾಲಿಕ್ಕೆ ಅದನ್ನು ಮಾಡಿನೇ ಇದನ್ನು ಮಾಡಿನೇ ಅಂತ ಜನ್ಮಾಂತರ ಮಾಡಿದ್ರಿಂದ ಅದು ತಿರುಗಬೇಕಾಗೈತಿ. ಅದು ಅದ ಭಾವದಾಗಿದ್ದಾಗ ಅದ ನಾನು ಅಂತ ತಿಳ್ಕೊಂಡು ಆ ಜೀವಭಾವ ಇಟ್ಕೊಂಡು ಮಾಡ್ತೀವಿ ಕರ್ಮಗಳನ್ನು. ಅದ ನಾನು ಭಾವ ಆಗಿಬಿಟ್ಟೈತೆ ನಿನಗೆ. ನೀ ಏನಿದೆಯಾ ಅದನ್ನು ಬಿಟ್ಟು ಪರಿಶುದ್ಧ ಚೈತನ್ಯ ಸ್ವರೂಪನ ಅನ್ನೋದು ಬಿಟ್ಟು ಈ ಶರೀರ ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು ಅಲ್ಲದನ್ನು ಹಿಡ್ಕೊಂಡು ಕರ್ಮಗಳನ್ನು ಮಾಡ್ತೀನಿ. ನೀನಾಗಿದ್ದಾಗ ಯಾವ ಕರ್ಮಗಳು ಘಟಿಸೋದಿಲ್ಲ ನಿನಗೆ. ನಿನ್ನನ್ನು ನೀ ಮರೆತು ಅನ್ಯದ್ದನ್ನು ನೀನಂತ ತಿಳ್ಕೊಂಡಾಗ ಕರ್ಮಗಳ ಕಾಟ. ನೀ ಯಾರದೇನೋ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಕರ್ಮಗಳ ಕಾಟ ಇಲ್ಲಿ ನಿನಗೆ ನಿಜವನ್ನು ತಿಳಿದ ಮೇಲೆ. ಅದಕ್ಕೆ ನಿನ್ನ ನಿಜವಿದನೆ ತಿಳಿಯು ಬೇರೆನ್ನದಲ್ಲಿ ಮನುಜ, ಯಾವ ಕರ್ಮಗಳ ಕಾಟವೂ ಇಲ್ಲ ನಿನಗೆ. ಇದ ಮನುಷ್ಯನ ಜನ್ಮದ ಲಾಭ. ಮನುಜ ಕುಲದ ಜನದ ಲಾಭ ಏನು ಅಂದರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು. ಅದನ್ನು ತಿಳ್ಕೊಳ್ಳಲೇ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡ ಏನೇನೋ ಕರ್ಮಗಳನ್ನು ಮಾಡಿ ಜನ್ಮ ಅಂತ ತಿರುಗುಪಾಳೆ ತಪ್ಪುದಿಲ್ಲ ನಮ್ಗೆ. ಇನ್ನು ಮ್ಯಾಗರೆ ಮನುಷ್ಯನ ಜನ್ಮ ಬಂದದ, ಇದು ಲಾಭ ಮಾಡ್ಕೊ. ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ಬರು. ಯಥಾರ್ಥ ಜ್ಞಾನ ಹೊಸದಾಗೇನು ಪಡಿಬೇಕಾಗಿಲ್ಲ. ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ನೀವು ತಿಳ್ಕೊಂಡು ಉಳ್ಕೋಬೇಕಾಗೈತಿ ಇಷ್ಟೇ. ಊರು ತುಂಬ ದೇವರು, ಮನೆ ತುಂಬ ದೇವರು ಮಾಡ್ಕೊಂಡು ಕುಂತಿರಲ್ಲ. ಸಂಕಟ ಬಂದಾಗ ಎಲ್ಲಿ ಹೋಗಿರ್ತಾವೆ ದೇವ್ರು ಅಂದ್ರೆ? ಎಲ್ಲ ಕೈ ಬಿಡ್ತಿ, ಅವಾಗ ಇಲ್ಲಿ ಬರ್ತಿ. ಯಾಕೆ ಅವು ಕಳಿಲಿಲ್ಲ ನಿಮ್ಮ ದೇವರು? ಅದ್ರ ಪೂಜಾರಿಗಳು ಬಂದಾರ. ಯಾಕ್ರಿ? ಉಳಿವಿ ಬಸವಣ್ಣನ ಪೂಜಾರಿ, ಸಿರ್ಸಂಗಿ ಕಾಳವನ ಪೂಜಾರಿ, ಎಲ್ಲವೂ ಪೂಜಾರಿಗಳು ಎಲ್ಲರೂ ಬರ್ತಿದ್ರು. ಆಚಾರದ ಯಮನೂರಪ್ಪನ ಪೂಜಾರಿ, ಅವು ನಾಗನೂರಾಗಿದ್ದಾಗ ಅಲ್ಲಿ ಬರ್ತಿದ್ರು. ಸಾಣಿಕ ಗುರುಗಳ ಸಂಬಂಧಿಕರು ಯಮನೂರು ಪೂಜಾರಿಗಳು ಮರಾಠರು. ಇಲ್ಲ, ಎಲ್ಲ ನಮ್ಮನೆ ದೇವರು ಪೂಜಾರಿಗಳು. ಯಾಕೆ ನಿಮ್ಮನ್ನು ಸಂಕಟ ಬಿಡಿಸಲಿಲ್ಲ, ನಾವು ಇಲ್ಲಿ ಯಾಕೆ ಬಂದಿ ಅಂತ.
ಈ ಪ್ರಸಿದ್ಧ ದೇವಸ್ಥಾನಗಳ ಪೂಜಾರಿ ಎಲ್ಲ ಆಚಾರ ಅಂತೇಳಿ ಬಂದಿದ್ದಾರೆ. ಏನ್ರಿ ಆಚಾರ ಕಾಡಾಟ ತಪ್ಪಲ್ರಿ ನಾವು ಏನು ಆ ದೇವ್ರ ಪೂಜಾರಿ ನಿನ್ಗೆ ಯಾಕೆ ಕಾಡಾಟ ಅಂತ. ಎಲ್ಲವನ್ ಪೂಜಾರಿ ಏ ನಿನಗೆ ಯಾಕಿದೆ ಮತ್ತು ಊರಾಗಿ ಸುತ್ತ ಕಡೆ ಎಲ್ಲ ಬರ್ತಾರ ಅದು ಮಾಡಕ್ಕೆ ನಿನಗೆ ಅದು ಕಳಿಲಿಲ್ಲ ನಿನಗದು ಯಾಕ್ರಿ ಸಂಕಟ ಕಳಿಲಿಲ್ಲ. ಎಲ್ಲರೂ ಬಂದು ಹೋಗ್ಯಾರ ಇಲ್ಲಿ. ಏನು ಬಸವಣ್ಣನ ಪೂಜಾರಿ ಉಳಿವಿ ಬಸವಣ್ಣ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಧಾರವಾಡದಾಗ ಹೋಗಿದ್ವಿ. ಅಪ್ಪಾರ ನಾವು ಉಳಿವಿ ಬಸವಣ್ಣನ ಪೂಜಾರಿ ಅಪ್ಪ ನಮ್ಮ ಮನೆಗೆ ಬರ್ರಿ ನಮಗೆ ಕಾಡಾಟ ಒಂದು ಭಾಳ ಐತೈತಿ. ಏನು ಉಳಿವಿ ಬಸವಣ್ಣನ ಪೂಜಾರಿ ನಿಮಗೆ ಯಾಕೆ ಕಾಡಾಟ ಅಂದ್ರೆ ಏನಾರ ಮಾಡ್ತೀನಿ ಇವು ಏನಾರು ಕಲ್ಪಿಸ್ಕೊಂಡು ಏನಾರ ಮಾಡಿರೋದಾಕೈತೇನೆ. ವಸ್ತುಸ್ಥಿತಿ ಅನುಭವ ಬರ್ತೈತೆ ನಿನಗಿಲ್ಲ. ಏ ದೇವ್ರಂತ ಏನಾರ ಇರ್ತೀವಿ, ದೇವ್ರಂತ ಏನಾರ ಮಾಡ್ತೀವಿ, ಹೊಟ್ಟಿ ಪಾಡಿಗೆ ಆಗೋದಿಲ್ಲ. ಜನರನ್ನೆಲ್ಲ ಮೋಸ ಮಾಡ್ತೀವಿ. ಎಲ್ಲ ಮಾಡ್ತೀವಿಲ್ಲ, ಹೊಟ್ಟಿ ಪಾಡಿಗೆ ಆಗಿ ಅದನ್ನು ಮಾಡೋದು ಇದನ್ನು ಮಾಡೋದು ಮಾಡಿದ ಅದು ಕಾಡಾಟ ಬಿಡ್ತೈತೆ ನಿನ್ನ. ಇವರೇ ಹಿರೇಮಠದ ಮಂದಿನ ಯಾಕ್ರಿ ಅಪ್ಪರ ಮನೆಗೆ ಹೋಗೋಣ ಬರ್ರಿ ಭಾಳ ಕಾಡಾಟ ಅಂತಿರ್ತಾರೆ. ಹೌದಿಲ್ಲ? ಯಾಕೆ ಹೆಂಗೆ ಆಕೈತಿ ಅದು ಅಂದರೆ ಅದ್ರ ಬೆನ್ನು ಹತ್ತೀನಿ, ವಿಷಯಗಳು ಬೆನ್ನು ಹತ್ತಿ ದೇವರು ದಿನರು ಎಲ್ಲ ಆಶೆ ಬರುಕ. ಹೌದಿಲ್ಲ? ಅದರ ಆಶೆ ಹೆಚ್ಚಾಕೈತಿಲ್ಲ. ಆ ದೇವರ ಹೇಳೋದು ಆಶೆ ಬರುಕತನ ಅದ ಜನರ ಕಡೆಯಿಂದ ಸಿಗ್ತಾವ. ಬೆರಕಿ ಬುದ್ಧಿ ಮಾಡು ಕಸುಬು ಇಲ್ಲದ ಏನು ಹೇಳಿ ಜನ ತಂದು ಕೊಡ್ತಾರೆ. ಅದರ ಫಲ ಉಣ್ಬೇಕಾಗೈತಿ ನೀನು. ಯಾಕೆ ಮೋಸ ಮಾಡ್ತೀವಿ ಜನರಿಗೆ ಅಂತ. ಎಲ್ಲರೂ ದೇವ್ರಿಗೆ ನಡ್ಕೊಂತಾರೆ ಆರಾಮ ಇರಲಿ ಅಂತ, ಆರಾಮ ಇರ್ತೇವಂತೇಳಿ. ಯಾರು ಆರಾಮದಿರಿ ಹೇಳಿ? ಜಚ್ಚರಾದ್ಕೂರೆ ಚಾಲು ಆತ್ರಿ ಆರಾಮ ಇರ್ಬೇಕಂತ ಏನೆಲ್ಲ ಪ್ರಯತ್ನ ನಡೆಸ್ಯಾನ ಮಾನವ. ಅದನ್ನು ಆರಾಮ ನೋಡ್ಕೊ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ನೀ ದಿನನಿತ್ಯ ನಾವು ನಿದ್ದೆ ಒಳಗೆ ಅನುಭವ ಮಾಡ್ತೇವೆ ಅದನ್ನು. ಅಲ್ಲಿ ಆ ದೇವ್ರಿಗೆ ಹೋಗಿದ್ದಿ, ಅನ್ಯದ್ದೇನೇನು ಕಂಡಿ ಅಲ್ಲಿ. ಏನಾರ ಮಾಡ್ಬೇಕನ್ನೋ ಇನ್ನೊಂದು ಇದ್ದಾಗ ಏನಾರು ಮಾಡಿ, ಇನ್ನೊಂದು ಅನ್ನೋದು ಇಲ್ಲ ಇನ್ನೊಂದು ಸುರಲ್ಲಿ ಕೆಡೆ ಇಲ್ಲ, ಅನ್ಯತೆ ಗಾವಣನಿಲ್ಲ ಅಂತ. ಎಲ್ಲಿ ಇನ್ನೊಂದನ್ನು ಕಾಣ್ತಾನ, ಇನ್ನೊಂದನ್ನು ನೋಡ್ತಾನ, ಅಲ್ಲಿ ಏನಾರು ಮಾಡಬೇಕು ಅನ್ನೋದು, ಏನಾರು ಹೊಂದಬೇಕು ಅನ್ನೋದು ದುಃಖ ಶುರುವಾತ. ಏನು ಅದಕ್ಕೆ ನಿನ್ನೊಳಗೆ ನೀ ಎಲ್ಲ ಅನ್ಯ ಭಾವನೆಗಳನ್ನೆಲ್ಲ ಅಡಗಿಸಿದಾಗ ತನ್ನಗೆ ನಿನ್ನಲ್ಲಿ ಅನುಭವ ಮಾಡ್ಕೊಳಕ್ ಬರ್ತೈತಿ. ಇದು ಆತ್ಮವಿಚಾರ ಬಂದಾತು ಅಂದ್ರೆ ಲೋಕ ವಿಚಾರ ಚಾಲು ಹೋಗತ್ತೆ. ಜನ್ಮ ಜನ್ಮಾಂತರದಿಂದ ಇದೇ ಮಾಡ್ಕೊತ ಬಂದೇವು ನಾವು. ಅಂದಲೇ ನಮಗೆ ಈ ಪರಿಸ್ಥಿತಿ ಬಂದದ್ದು. ಜಪ ತಪ ಹೋಮ ಯಜ್ಞ ಯಾಗ ಎಲ್ಲವೂ ಇದೆ ಅನಾತ್ಮ ವಿಚಾರದಾಗ. ಇನ್ವೇಬಲ್ ದೇವ್ರಿಗೆ ಕೊಡ್ತೇನೆ, ದೇವ್ರಿಗೆ ನಡ್ಕೋತೇನೆ, ಎಲ್ಲ ನಿನಗೆ ಭ್ರಮ. ಅದ್ರಾಗ ಏನೂ ಹೊರಡಿಲ್ಲ. ಬ್ರಹ್ಮಾರ್ಪಣದೋಳು ಪೊರುಳಿಲ್ಲ ಅಂದರೆ ತಿಳಿದರೆ ತಾನೇ ದೇವರು, ತಿಳಿದಿದ್ರೆ ಅರ್ಪಿಸಲರಿಯ ಯಾರಿಗೆ ಅಂತ ಕೂಡ. ಅದಕ್ಕೇನು ಅವಶ್ಯದ ಅವನು ನಿನ್ನ ಇವನ್ನೆಲ್ಲ ಯಾಕ್ರಿ ನಿನ್ನ ಎಡಿ ಪಡಿ ಬೇಕಾಗ್ಯವನ. ಅದಕ್ಕೆ ನಿನ್ನ ಪೂಜಾ ಇದು ಬೇಕಾಗೈತೇನೆ, ಅದಕ್ಕೆ ಅವಶ್ಯಕತೆ ಐತೇನೆ. ಹಿಂಗೆ ಮಾಡಿದಾಗ ನಾನು ತೃಪ್ತಿ ಆಕೈತೆ ಅಂತ ನೀನೇನು ಮಾಡ್ತೀನಿ. ಜನರನ್ನು ಮೋಸಗೊಳಿಸೋ ತಂತ್ರ ಏನು ಮೊದಲ ತೃಪ್ತದಾವ. ನೀವು ಮಾಡುವ ಅಭಿಷೇಕ ಎಡಿ ಹಿಡೋದ್ರಿಂದ ಅವು ತೃಪ್ತಿ ಆಕ್ಕವ ದೇವರು. ಯಾಕ್ರಿ ಬಾಯಿ ತಕೊಂಡು ಕುಂತಿರ್ತಾವ ನಾವು ತೊಗೊಂಬರ್ತಾವ ನೀವು ಭಕ್ತ ಅಂತೇಳಿ. ಯಾಕ್ರಿ ಎಲ್ಲಿ ಅದಾವನು ಇಲ್ಲದನ್ನ ಏನಾರ ಜನರ ತಿಳಿಯಾಕ ಹೋಗಿಸ್ಕಾರ. ನೀನು ದಾರಿ ತಪ್ತಿ, ಇನ್ನೊಬ್ಬರನ್ನೂ ದಾರಿ ತಪ್ಪಿಸ್ತಿ. ಅದರ ಫಲ ನೀವು ಉಣ್ಬೇಕಾಗೈತಿ ನಾವು ನಾಳೆ. ಏನು ಇನ್ನೊಂದು ದೇವ್ರೈತಿ, ಅದನ್ನು ಸಂತುಷ್ಟಗೊಳಿಸ್ಬೇಕು, ಅದನ್ನು ಎಡಿ ಹಿಡಿಯೋದು, ಅಭಿಷೇಕ ಮಾಡೋದು, ಯಾಕ್ರಿ ಪೂಜೆ ಮಾಡೋದು, ಇಂಥವು ಮಾಡಕ್ಕೆ ಹೋದೆ ಅಂದ್ರೆ ರವ ನರಕ ಹೊಂದಬೇಕಾಗೈತಿ. ಏನು ಅನ್ಯ ದೇವರ ಉಪಾಸನೆ ಯಾವ ಮಾಡ್ತಾನವ ಸತತ ನರಕದಾಗ ಬಿದ್ದು ಹೊಳೆಯಾಡ್ತಾನಂತ ಶ್ರುತಿ ಹೇಳ್ತದೆ. ಯೋ ಅನ್ಯಾಂ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಯುನಿಷು ಜಾಯಿತೆ ಅಂತ.
ಯಾರು ತನ್ನನ್ನು ಅಲ್ಲಗಳಿದು ಅನ್ಯವಾಗಿ ಇನ್ನೊಂದು ದೇವರೈತೆ ಅಂತ ಯಾಕ್ರಿ ಕಲ್ಪಿಸ್ಕೊಂಡು ಬರೀ ಅದೇ ವ್ಯವಹಾರದಾಗ ಕಾಲು ಕಳೀತಾರೆ. ಹೀನ ಸ್ಥಿತಿ, ನರಕದಾಗ ಬಿದ್ದು ಹೊಳೆ ದುಃಖದಾಗ ನಿರಂತರ ದುಃಖ ಅನುಭವಿಸ್ಬೇಕಾಗತ್ತೆ. ಅದೇ ಪಾಪ. ತನ್ನನ್ನು ಅಲ್ಲಗಳಿದು ಅನ್ಯದ್ರಾಗ ಐತೆ ಅಂತ ತಿಳ್ಕೊಂಡು ಅದನ್ನೇನಾದ್ರೆ ಬೆಣ್ಣು ಹತ್ತಿ ತಿರ್ಗಾಕತ್ತ. ಯಾರು ತಮ್ಮ ಇರುವಿನ ಬಗ್ಗೆ ನಿರಂತರವಾಗಿ ಅದರ ಕಡೆ ಲಕ್ಷ ಕೊಟ್ಟು ಅದನ್ನು ಅನುಭವ ತಗೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ, ಅವರಿಗೆ ಇದು ಅನುಭವ ಬರ್ತದೆ. ನೀ ಬೇಕಾದಷ್ಟು ಜನ್ಮ ತಿರುಗು, ಎಲ್ಲ ಕೈ ಬಿಟ್ಟು ನಿನ್ನೊಳಗೆ ನೀ ಹೊಂದುವುದು ವಿಶ್ರಾಂತಿ. ಅನಾತ್ಮ ವಿಚಾರದ ತುಡುಗಿದವರು ಯಾರು ಸುಖಿಗಳಾಗ್ಯಾರ? ಯಾರು ಆಗದಿದ್ರೆ ನಾವು ಹೆಂಗಾಕೇವಿ? ಯಾರಾದರೂ ಸುಖ ಕೊಡೋರು ಅದಾರನ? ಸುಖ ಕೊಡೋ ವಸ್ತುಗಳು ಯಾವ್ಯಾರ ಅದಾವನ? ಒಬ್ರಿಗೊಬ್ರು ಸುಖ ಕೊಡಕ್ಕೆ ಓಡಾಡ್ತಿರಲ್ಲ. ಒಬ್ರಿಗೊಬ್ರು ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಯಾರ ಕೊಡ್ತಗೋ ದೀನ್ಸ ನಾವು ಒಬ್ಬರಿಗೊಬ್ರು ಸುಖ ಕೊಡಕ್ಕೆ ಓಡಾಡ್ತಿರಲ್ಲ. ಯಾಕ್ರಿ? ಅದು ಸುಖ ಕೊಡ್ತೈತಿ, ಸುಖ ಕೊಡ್ತೈತಿ. ಯಾವ ಕೊಟ್ಟಾವ ನನಗೆ? ಸುಖ ಕೊಡೋ ವಸ್ತುಗಳು, ಸುಖ ಕೊಡುವ ವ್ಯಕ್ತಿಗಳು ಜಗತ್ನಾಗ ಯಾವ್ಯಾರ ಅದಾವನ? ಆತ್ಮಜ್ಞಾನದಿಂದ ಯಾವ ಲಾಭ ಐತಿ? ಅದರಷ್ಟು ಲಾಭ ಮತ್ತೆ ಅದರಾಗ ಅನಾತ್ಮ ಜ್ಞಾನದಾಗಿಲ್ಲ. ನೀನು ಜಪ ತಪ ದೀಪ ಹಚ್ಚೋದು ಧೂಪ ಹಚ್ಚೋದು ಎಲ್ಲವೂ ಅನಾತ್ಮ ವಿಚಾರ. ಇದರಿಂದ ಏನೂ ಲಾಭ ಇಲ್ಲ, ಏನೂ ಪ್ರಯೋಜನ ಇಲ್ಲ. ನೀವೇನದಿರಿ ಅದ ನೀವು ಅಂತ ತಿಳ್ಕೊಂಡು, ನೀವೆಲ್ಲರೂ ದೇವ ಸ್ವರೂಪಗಳೇ, ಆನಂದ ಸ್ವರೂಪಗಳೇ ಅದಿರಿ. ನಿಮ್ಮನ್ನು ನೀವು ಮರ್ತು ಅನ್ಯದ್ರಾಗ ಐತೆ ಅಂತ ಹುಡುಕಾಕತ್ತೀನಿ. ಬಡಿ ಅವನು ತಿಳಿ ಗುರುಗುಡಿ ಹೊಡಿತಾನೆ ನಿಮ್ಗೆ, ಅಲ್ಲೇ ಸಪ್ಳಿಗೆ ಗೊತ್ತಾಗಲ್ಲ. ನಿಮ್ಮನ್ನು ಬಿಟ್ಟು ಎಲ್ಲಾರ ಐತೆ ಅನ್ನೋದು ಆನಂದ? ನಿಮ್ಮನ್ನು ಬಿಟ್ಟು ಅರಿವು ಎಲ್ಲಾರ ಹೋಗೈತೇನು? ಅದು ಅರಿವಿಗೇಡಿ. ಅದು ಯಾವುದನ್ನು ನೀ ಎದುರಿಟ್ಟು ತಿಳಿತಿ ಅದು ನಿನಗೇನು ಕೊಡ್ತೈತಿ ಹೇಳು? ಅರಿವಿಸ್ಕೊಳ್ಳೋದು ಅದ ಜಡ ಐತಿ. ಅರು ಅಲ್ಲುದುದನು ಜಡವೆಂದು ಬಿಡುವನೇ ಜಾಣರ ದೇವ. ಅವನು ಶಾಣೆ ಅವ. ಅವೆಲ್ಲ ಅರಿವಿಸ್ಕೊಳ್ತಾವ. ಜಡವಸ್ತು ಅವು. ಜಡವಸ್ತುಗಳಿಗೆ ದೇವರಂತ ನಾವು ಬೇಡ್ಕೊಳಕ್ ಹೋಗಿ ದರ್ಶನ ಆತಂತ. ಜಡದ ದರ್ಶನ ಆತ ನಿನಗೆ. ಅರು ಅದು ಅರಿವಿಸ್ಕೊಳ್ಳೋದಲ್ಲ. ದೇವರು ಎಂದೂ ಭೇಟಿ ಆಗೋದಲ್ಲ. ಭೇಟಿ ಆಗೋದು ದೇವರಲ್ಲ. ಪ್ರತ್ಯಕ್ಷ ಆಗೋದು ದೇವರಲ್ಲ. ದೇವರು ಪ್ರತ್ಯಕ್ಷ ಆಗ್ಯಾರ, ದೇವಿ ಪ್ರತ್ಯಕ್ಷ ಆಗ್ಯಾವ ಅಂತಿರಲ್ಲ, ಅಲ್ಲ. ಅದು ಹುಚ್ಚತನ ನಿನಗೆ. ಅದು ಎಂದೂ ಪ್ರತ್ಯಕ್ಷ ಆಗೋದು ದೇವರಲ್ಲ. ಅದು ನೀವು ಕತಿ ಕೇಳ್ತೇವಲ್ಲ, ಕೂಡೋರು ಕೊಡಗೋ ಪ್ರತ್ಯಕ್ಷ ಆತು, ಬೇಡರ್ ಕಣ್ಣಪ್ಪಗೆ ಪ್ರತ್ಯಕ್ಷ ಆತು. ಅವು ಕತಿ ದಾರಿ ತಪ್ಪಿಸುವಲ್ಲ. ಅವು ಅಂಥವನ್ನು ಕೇಳಿನ ನೀ ಎಲ್ಲ ಜೀವನ ಹಾಳು ಮಾಡ್ಕೊಂಡಿಲ್ಲ. ಕತಿ ಅವೆಲ್ಲ ಭಕ್ತಿನ ಅವೆಲ್ಲ. ಹಾಲು ಕುಡಿತಂತ ಯಾರು ಇಲ್ದಾಗ ನೀವು ಅದಕ್ಕೆ ಹೋಗಿ ಹಾಲು ಕುಡಿಸೇ ಬಿಡ್ತಂತ, ಕುಡಿದು ಬಿಟ್ಟಂತ ದೇವ್ರ ಸಾಧ್ಯ? ಹೌದನ ಇವು ಇಂಥವೆಲ್ಲ ಕತಿ ಹೇಳಿ ಜನರನ್ನೆಲ್ಲ ಹೌದಾ ಅಂತಾವು ಚಂಡ ಹಾಕಿ ಕುಂತ ಜನ ಕೇಳ್ರಿ ನಾನು ಎಂತ ಹೇಳ್ತೀನಿ, ಕಲ್ಲು ದೇವರು ಮಾಡಿದ ಕಥನ ಅಂತ ಕೀರ್ತನ ಚಾಲು ಮಾಡಿದ ಅಂದ್ರೆ ನಾವು ತೀರ್ತೀವಿ. ಹೌದು 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 ಅಂತ ಏಟೇಟು ಗೊತ್ತಿಲ್ಲ ಆಗಿದ್ದಿಲ್ಲ. ಯಾಕ್ರಿ? ಅರಿವಿಗೇಡಿ ಅದ. ಯಾಕ್ರಿ? ಅದು ಅರಿವಿಸ್ಕೊಳ್ಳೋದು. ಅದರ ದರ್ಶನ ನಿನಗೆ ಅದಕ್ಕೆ ಬೇಕಾಯ್ತು. ಹರ್ಕತ್ ಏನೈತಿ ನಿನಗೆ? ನೀನ ಅದನ್ನು ತೀತೀವೋ ಅದನ್ನ ನೀನು ತೀತೈತಿವೋ ಹೇಳ? ನಾವು ಅದನ್ನು ತೀತೇವಿಲ್ಲ. ತಿಳಿಯಾವ ಹೆಚ್ಚು, ನಾವು ತಿಳಿಸ್ಕೊಳ್ಳೋದು ಹೆಚ್ಚಿಂದು. ಇಷ್ಟ್ರಾಗ ಗೊತ್ತಾಗತ್ತೀನಿ. ಇಷ್ಟ ವಿಚಾರ ಮಾಡ್ರಿ. ತಿಳಿಯಾವ ನೀನು, ಅದು ಅದು ನೀನು ತೀತೈತಿವ? ಪಾಳೆ ಹಚ್ತಾರೆ. ಯಾಕ್ರಿ? ಟಿಕೆಟ್ ದೇವಸ್ಥಾನ ದರ್ಶನಕ್ಕೆ ಹೋಗಿರ್ತಾರಿ, ದೇವ್ರು ಭೇಟಿ ಆಗ್ತಾರೆ. ಹಂಗ ಪಾಳೆ ನೂಕಲಪ್ಪ ನಾವು. ತಿರುಪತಿ ತಿಮ್ಮಪ್ಪನ ದರ್ಶನ ಹಂಗ ಬೆಳತಂಕ ಹಗಲಿ ಏಕಪ್ಪ ಎಷ್ಟು ಹುಚ್ಚತನ ಅಂತದ್ರಾಗ ಏನೂ ಇಲ್ಲ. ಅದ್ರಾಗ
ಬಾಳೆ ಅಲ್ಲೆಲ್ಲೇ ನಿಂತ ಅವಕ್ಕೆ ನೀನು ಮಾಡೋದೊಂದು ಬಿಸ್ನೆಸ್. ಯಾಕ್ರಿ ಹೆಂಗೆ ಮಾಡ್ಯಾರ ನೋಡ್ರಿ, ಅವಕ್ಕೆ ಎಲ್ಲಿ ಬೇಕಲ್ಲಿ ಅಲ್ಲಿ ಅವಕ್ಕೆ ಬೇಕಾದ ಸಾಮಾನು ತಿನ್ನಕ್ಕೆ ಕೊಡ್ತಾರೆ, ತಿನ್ನೋದು ಮತ್ತು ಮುಂದೆ ಪಾಳ್ಯಾಗ ಸರ್ವಿಸ್ ಹೋಗೋದು ನಡೀದು ಹೋಗೋನು. ಹೆಂಗೈತಿ ನೋಡಿ ಬಿಸ್ನೆಸ್. ಹಾಂ, ಜನರನ್ನೆಲ್ಲ ಹುಚ್ಚು ಹಿಡಿಸೋದು ಅನ್ನೋದು ಹೆಂಗೈತಿ ನೋಡಿ. ಹಾಂ, ಗುಡಿ ಗುಂಡಾರಗಳ ಎಲ್ಲ ಏನು ಮಾಡವು, ಅಲ್ಲಿ ದೇವ್ರು ಐತೇನೆ? ಮೂರ್ಖರವರು. ಗುಡಿ ಗುಂಡಾರಗಳಲ್ಲಿ ಹುಡುಕಾವ್ರು ದೇವ್ರನ್ನ ಹುಡುಕಾವ್ರು ಮೂರ್ಖರು. ಅಂತ ಮೂರ್ಖರನ್ನ ಯಾವನು ಇಲ್ಲ ಜಗತ್ನಾಗ. ಇಂಥದ್ದು ಹೇಳಿದ್ರೆ ಸಿಟ್ಟು ಬರ್ತೈತಿ. ಯಾಕ್ರಿ? ಏನ್ರಪ್ಪ ನಮ್ಮ ದೇವ್ರಿಗೆ ಹಿಂಗೆ ಅಂತಾರೆ. ಕರ್ಕೊಂಬರಿ ಯಾರ್ಯಾರಿಗೆ ದೇವ್ರ ಹೆದರಿಕೆ ಅದಾವ ಅನ್ನೋರು ಅಜ್ಜಾರ ಅಂದರು. ವಿಚಾರನೇ ಇಲ್ಲಲ್ಲ. ಮಬ್ಬಿನಾಗ ಮಬ್ಬಿಗೆ ಇಂಥ ಮಬ್ಬು ಯಾವನೂ ಇಲ್ಲ. ಮನುಷ್ಯನಷ್ಟು ಮಬ್ಬಿನ ಪ್ರಾಣಿ ಯಾವುದೂ ಇಲ್ಲ. ಇನ್ನು ಪಶು ಪಕ್ಷಿಗಳು ಬೇಷ ಅವು ತಮ್ಮ ತಿಂತಾವ, ತಮ್ಮ ಇದನ್ನು ಮಾಡ್ತಾವೆ, ಇಂದ್ರಿಯಗಳ ವ್ಯಾಪಾರದಾಗ ಬಿದ್ದು ಅಲ್ಲಿ ಕಾಲು ಗಳಿತಾವೆ. ಇದು ಏನೆಲ್ಲ ಹಾರಿಗೆಳೋದು, ಇಲ್ಲದನ್ನು ಕಲ್ಪಿಸ್ಕೊಂಡು ಏನೇನೋ ಮಾಡಿ ತಾನು ದಾರಿ ತಪ್ತತಿ, ಇನ್ನೊಬ್ಬನು ದಾರಿ ತಪ್ಪಿಸ್ತಾನೆ. ಯಾವಾರ ಗುಡಿ ಗುಂಡಾರ್ಗೆ ಹೋಗ್ತಾವ್ರಿ ಅವು ಪಶು ಪಕ್ಷಿಗಳು. ಯಾಕ್ರಿ? ನಡ್ಕೊಳಕ್ಕದು ಹೋಗ್ತಾವು, ನಮ್ಮನ್ನು ಕಳೀರಿ ಸುಮ್ಮನೆ ಅನುಭವಿಸೋದು ಅಂದ್ರೆ ನಮ್ಮ ಕೆಲಸ. ಅದು ಯಾರು ಕಳಿಯಕ್ಕೆ ಬರೋದಿಲ್ಲ. ಅದನ್ನು ಮಾಡಿದ ಕರ್ಮ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಮಾಡೋದು ಬಿಟ್ಟಾಗ ಅದು ತಪ್ತೈತಿ. ಮಾಡ್ಕೊತ ಹೋದ್ರೆ ಮತ್ತೆ ಬೆನ್ನು ಹತ್ತಿ ಕಾಡ್ತೈತಿ ನಿನ್ನ. ಅದಕ್ಕೆ ಅದನ್ನು ಮಾಡಬೇಡ ಅಂತ ಮಹಾತ್ಮರು ಎಚ್ಚರಿಕೆ ಕೊಟ್ಟಾರೆ. ಇನ್ನೊಬ್ಬರಿಗೆ ಪೀಡಾ ಕೊಡಕ್ಕೆ ಕೊಡ, ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡು, ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿಯೋ. ನೀನು ಒಳ್ಳೇದಾಗಬೇಕು ಅನ್ನೋಂಗಿದ್ರೆ ಇನ್ನೊಬ್ಬರಿಗೆ ನೀವು ಒಳ್ಳೇದು ಮಾಡಕ್ಕೆ ಕಲಿ. ನಮಗೇನು ಆಗಬಾರ್ದಂದ್ರೆ ಇನ್ನೊಬ್ರಿಗೇನು ಮಾಡಕ್ಕೆ ಹೋಗ್ಬೇಡ. ಇದ ಪೂಜೆ ನೋಡಿ, ಇದನ್ನು ಹಿಡಿ. ಈ ಪೂಜೆ ಮಾಡೋದು ಭಾಳ ಕಠಿಣ ಆಗಿದೆ. ಅಟ್ ಕಾಯಿ ಹಣ್ಣು ತೊಗೊಂಡು ಹೋಗಿ ಏರಿಸಿ ಬಂದ್ಬಿಟ್ರೆ ಮುಗಿದು ಹೋಗ್ತಾನೆ. ಅಂತ ಸಂಕಟ ಹೋಗ್ತಾವ ನೀನು ಹೋಗುದಿಲ್ಲ. ವ್ಯರ್ಥ ಅದಕ್ಕೆ ವ್ಯರ್ಥ ವೇಳೆ ಕಳಿತೀರಲ್ವ. ಯಾರಿಗೆ ಬೇಡ್ಕೋದು ನಿಮಗೆ ನಿಮ್ಗಿಂತ ಶ್ರೇಷ್ಠವಾದಂಥ ವಸ್ತು ಯಾವುದಿಲ್ಲ. ಅರಿವಿಗೆ ಅನ್ಯವಾಗಿ ಇನ್ನೊಂದು ಅರಿವು ಇಲ್ಲ. ನೀವೆಲ್ಲರೂ ಆನಂದ ಸ್ವರೂಪ, ಅರು ಸ್ವರೂಪ, ದೇವ ಸ್ವರೂಪ ಅದಿರಿ. ನೀವು ಯಾರಿಗೆ ಬೇಡ್ಕೊಳ್ಳೋರು? ಬೇಡ್ಕೊಂಡ ಬೇಕಾರೆ ಅದಿ ಅದಲ್ಲ. ನೀ ಕೊಡೋ ಯಪ್ಪ ಎಷ್ಟು ದೈನಾಸ್ ಬಿಡ್ತೀಯ. ಒಂದು ತಾನೇ ಅರು ಸ್ವರೂಪ ಇದ್ದೆ ನನಗೆ ಅರಿವು ಕೊಡು ಅಂತ ಬೇಡ್ಕೊತಾನೆ. ಅದು ಕೊಡ್ತುಕೊಳ್ಳೋ ದೀನಸನ ನಿನ್ನಲ್ಲಿ ಇದ್ದದ್ದು ನೀ ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸ. ಎಲ್ಲ ಸುಳ್ಳದು. ದೇವ್ರು ನಡ್ಕೋದು, ದಿಂಡ್ರ ನಡ್ಕೋದು ಎಲ್ಲ ವ್ಯರ್ಥ, ಬೋಗಸ್ ನೋಡಿ. ಎಡಿ ಹಿಡಿತೇನೆ ಅಂತಾನೆ, ಆ ಕಡೆ ಮೂರ್ತಿ ಕಡೆ ಕೈ ಮಾಡ್ತಾನೆ, ಮತ್ತೆ ಒಳಗೆ ಹೇಳ್ಕೊತಾನ. ಹೌದಿಲ್ಲ? ಹಿಂಗೆ ಮಾಡಿದವನು ಹಿಂಗೆ ಜಕ್ಕೋತಾನ ಅದನ್ನು. ಹೌದಿಲ್ಲ? ಎಲ್ಲ ಬರ್ಲಿಪ್ಪ ನಿನ್ನ ಹೆಸರಿನ ಮ್ಯಾಗ ನನಗಂತ. ಹೌದಿಲ್ಲ? ಲಕ್ಷಗಟ್ಟಲೆ ಖರ್ಚು ಮಾಡಿ ದೇವ ಮಂದಿರಗಳನ್ನು ಕಟ್ಸಿರ್ತಿ. ಅವುಗಳನ್ನು ಬಿಟ್ಕೊಟ್ಟು ಮತ್ತೆ ಮನೆಗೆ ಬರ್ತೀಯಲ್ಲ, ಅವುಗಳನ್ನು ನೀನೇ ತಿಳಿತಿಲ್ಲ. ನಿನ್ನೆ ನಾವು ತಿಳಿದಿಲ್ಲ. ಎಲ್ಲಿವರೆಗೆ ತನ್ನ ಬಗ್ಗೆ ಸರಿಯಾಗಿ ವಿಚಾರ ಮಾಡ್ಕೋದಿಲ್ಲ ಅಲ್ಲಿವರೆಗೆ ದುಃಖ ನಿನ್ನ ಬಿಡೋದಿಲ್ಲ. ಅನಾತ್ಮ ವಿಚಾರದೊಳಗೆ ಕಾಲು ಕಳಿಬಾರ್ದು. ವ್ಯರ್ಥ ಅದೆಲ್ಲ. ನೀ ಜೀವನ ವೇಳೆ ಎಲ್ಲ ವ್ಯರ್ಥ ಕಳೆದು. ಮನುಷ್ಯನ ಜನ್ಮದ ವೇಳೆ ನಿನ್ನಲ್ಲಿದ್ದ ಆರಾಮು ಅನ್ಯದ್ರಾಗ ಹುಡುಕಿರಿ ಸಿಗ್ಬೇಕ್ರಿ. ಅದು ಮೈಯಾಗ ಹುಡುಕಿರಿ ಸಿಗ್ತೈತಿನ ಆರಾಮ್? ಮೈ ಆರಾಮ್ಗೀಡದು. ಮೈಯಾಗಿದ್ದವ್ರಿಗೆ ಯಾರಿಗೂ ಆರಾಮಿಲ್ಲ. ಈ ಶರೀರ ಆರಾಮಿರೋದು ಏನು ಸಲ್ಲ ಅಲ್ಲ. ಆರಾಮ್ ನಿನ್ನಲ್ಲಿ ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ.
ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ ಅಂದರು. ಏನು ಅದೇ ದೇವ್ರ ಬಗ್ಗೆ ಅನ್ನೋದು ಅದು ಒಂದು ನಿನಗೆ ದುರ್ದೇಶನ ಅದು, ಮಹಾ ಕೆಡಕನ ಅದು. ದೇವ್ರ ನೀನಿದ್ದ ಹೋಗುದು ಎಲ್ಲಿಗೆ ನೀ? ತನ್ನನ್ನು ಬಿಟ್ಟು ಅನ್ಯವಾಗಿ ದೇವ್ರು ಅದನಂತ ಕಲ್ಪಿಸ್ಕೊಂಡು ಕೂತಾನ. ಯಾರು ಹೇಳಿ ನೀವು ಕಲ್ಪಿಸ್ಕೊಂತ? ಸ್ವತಃ ವಿಚಾರ ಮಾಡ್ಬೇಕು. ಬುದ್ಧಿ ಒತ್ತಿ ಇಟ್ಕೊಂಡ್ಬಿಟ್ಟು ವಿಷಯ ವಸ್ತುಗಳಲ್ಲಿ ಅದನ್ನು ವಿಚಾರ ಮಾಡೋ ಸಾಮರ್ಥ್ಯ ಕಳ್ಕೊಂಡ್ಬಿಟ್ಟು. ಅದಕ್ಕೆ ಯಾವಾಗಲೂ ಆತ್ಮವಿಚಾರದ ಅಭ್ಯಾಸ ಮಾಡ್ಕೋತ ಇದ್ರೆ ಇದು ಹೊಳಿತೈತಿ. ನಾವು ಬಿಟ್ಟು ಬಿಟ್ಟೇವೆ, ಅದ್ರ ಕಡೆ ಲಕ್ಷ್ಯ ಇಲ್ಲ ಅಂದ್ರೆ ಎಲ್ಲಿ ಹೊಳಿಬೇಕು ನಾವು? ಎಲ್ಲರೂ ಅನಾತ್ಮ ವಿಚಾರದೊಳಗೆ ಕಾಲ ಕಳೆದು ಆಯುಷ್ಯವನ್ನೆಲ್ಲ ವ್ಯರ್ಥ ಮಾಡ್ಕೋತಿರಲ್ಲ. ಏನು ಇದೆಲ್ಲ ದೋಷ ದರ್ಶನ ಆಗ್ಬೇಕು ನೋಡ್ರಿ ನಾವು. ವಿಷಯ ದೋಷ ದರ್ಶನ ಆದಾಗ ಇದರ ಬಗ್ಗೆ ಉದಾಸೀನ ಭಾವ ಬರ್ತದೆ. ನಿಮ್ಮನ್ನು ಬಿಟ್ಟ ಇಲ್ಲಿ ಬರಾಕತ್ತೇನ? ನಿಮ್ಮನ್ನು ಅಲ್ಲಿಟ್ಟು ನಿಮ್ಮನ್ನು ಇಲ್ಲಿ ಬರಾಕತ್ತೇನ? ಅರುವ ದೇವರು ನಿಮ್ಮನ್ನು ಬಿಟ್ಟಾದ ದೇವರು ಇಲ್ಲ ನಿನ್ನಲ್ಲಿ ಐತಿ. ನಿನ್ನ ಬಿಟ್ಟ ಅನ್ಯವಾಗಿದ್ದದ್ದು ಅದು ದೇವರು ಅಲ್ಲ. ಸುಮ್ಮನೆ ಕಲ್ಪಿಸ್ಕೊಂಡು ಗೊತ್ತಿ. ಅರು ಇರುವ ಆನಂದವನ್ನು ಹೊರಗಿಡಾಕ್ ಬರ್ತೈತೆ ಅದನ್ನು. ಸಾಮಾನ್ಯ ಏನಾರ ಇಡ್ತಿ ಅದನ್ನು ಇಡಾಕ್ ಬರ್ತೈತೆ ಇಟ್ಟು ತೋರಿಸು ನೋಡೋನು. ನಿಮ್ಮನ್ನು ಅಲ್ಲಿಟ್ಟು ಇಲ್ಲಿಗೆ ಬರಕ್ಕೆ ಸಾಧ್ಯ ಐತೇನ? ಶರೀರ ಅದು ಜಡ ವಸ್ತು ಅದ. ಬೇಕಾದಂಗೆ ಕೇಳ್ತೇನೆ ಅಂದ್ರು ಇದ್ರ ಕಡೆ ಲಕ್ ಕೊಡೋಕ್ಕಾಗೋದು ನಮ್ಗೆ. ಅನುಷ್ಠಾನ ಅಂದ್ರೆ ಅದರಂತೆ ವೃತ್ತಿ ತದಾಕಾರ ಆಗೋದು. ನಿನ್ನ ಬಿಟ್ಟು ನೀ ಏನು ದೊರಕಿಸ್ಕೊಂಡಿ ಅಂದ್ರೆ ದೇವ್ರು ನಡ್ಕೋದು, ದಿನ ನಡ್ಕೋದು ಎಲ್ಲ ವ್ಯರ್ಥ ನೋಡಿ, ಎಲ್ಲ ಬರುಬುಷಿ. ಏನನ್ನು ಪಡೀಲಿಕ್ಕಾಗೋದು ಬೇಡ್ಕೋದ್ರಿಂದ, ಕೇಳೋದ್ರಿಂದ, ಪ್ರಾರ್ಥಿಸುವುದರಿಂದ ಯಾರು ಏನನ್ನು ಪಡೆಯಲಾರು ಅಂದ್ರೆ. ಕೇವಲ ತಮ್ಮ ಇರುವಿನ ಅನುಸಂಧಾನದ ತೊಡಬೇಕು ನೋಡ್ರಿ, ಬಾಕಿದೆಲ್ಲ ಕೈ ಬಿಡಬೇಕು. ಅದ್ರಾಗ ಎಳಟ್ಟೋ ಲಾಭ ಇಲ್ಲ ಅಂತ ಹೊಳೆದಾಗ ಅದನ್ನು ಕೈ ಬಿಡ್ತಾನೆ. ಏನು ಮನಸ್ಸು ಭಾಳ ಬೇರಿಕೆ ಅದ್ರ ಬೇಕಾದಂಗೆ ಉನ್ನತ ವಿಚಾರಗಳನ್ನು ಹೇಳಿದ್ರು ಕೇಳಿದ್ರು ಸುಧಾ. ಮತ್ತು ಯಾಕ್ರಿ ಯಜಮಾನ್ರಿ ಇಲ್ಲಿ ನಮ್ಮ ಮನೆದೇವ್ರಿಗೆ ಎಟ್ಟು ಹೋಗಿ ಬರ್ತೇವ್ರಿ ಅಂತ. ಇದೇ ರೂಢಿ ಬಿದ್ದುಬಿಟ್ಟೈತೆ. ನಿಂದಲ್ಲೇ ಐತೆ ಅನ್ನೋದು ನಿನಗೆ ಹೊಳಿಬಾರ್ದು. ನಿನಗೆ ಆರಾಮ ಯಾವುದರ ಇಂದ್ರಿಯಗಳ ಮುಖಾಂತರ ಕಂಡ್ರಿ ಅದನ್ನು. ಕಿವಿ ಮುಖಾಂತರ, ಕಣ್ಣಿನ ಮುಖಾಂತರ, ನಾಲಿಗೆ ಮುಖಾಂತರ, ಚರ್ಮದ ಮುಖಾಂತರ ಕಂಡೀನಿ ಅದನ್ನು ಆನಂದವನ್ನು. ನಿನಗೆ ಆರಾಮ ಬೇಕಾಗಿತ್ತು ಅಂದ್ರೆ ಆರಾಮಕ್ಕೆ ಲಕ್ಷ ಕೊಡು. ನಿನ್ನಲ್ಲೇ ಐತೆ ಅದು, ಬೇರೆ ಎಲ್ಲಿ ಹೋಗ್ಬೇಕಾಗಿಲ್ಲ. ನೀನು ಅನುಭವದಿಂದ ನೋಡ್ಕೋ. ಯಾರಾದರೂ ಬಂದು ನಿಮಗೆ ಆನಂದವನ್ನು ತೋರಿಸ್ಕೊಟ್ಟಾರನ? ಯಾರೂ ತೋರಿಸಿಲ್ಲ. ನಿಮಗೂ ಗೊತ್ತದ, ಪ್ರತಿಯೊಂದು ಜೀವಿಗೆ ಅದು ಗೊತ್ತೈತಿ. ನಾನು ಅಂತ ಮೊದಲ ಇನ್ನುಳಿದವರು ಇಟ್ಟು ಹೆಸರು ಹೇಳ್ತೀವಿ. ಆ ನಾನು ಅನ್ನೋದು ಅದ ನೀ ಆನಂದ ಸ್ವರೂಪನ. ನೀನು ಅನ್ಯತಾ ಕಲ್ಪಿಸ್ಕೊಂಡು ಕೂತಿ. ಯಾರ ಇಟ್ಟು ಹೆಸರು ನಾನು ಅಂತ ತಿಳ್ಕೊಂಡು ಮೊದಲಿಗೆ ನಾನು ಅನ್ನೋ ಭಾವ ಉದಯ ಆಗಿದೆ ಅಲ್ಲ.
ನಾನು ಅಂದರೆ ಹಿಂದಗಡೆ ಇವನ್ನೆಲ್ಲ ಜೋಡಿಸ್ಲಿ, ಇನ್ನೊಬ್ರು ಇಟ್ಟ ಹೆಸರು, ನಾಮ, ರೂಪ, ಇವನ್ನೆಲ್ಲ ತೆಗೆದಿದ್ದಾಗ ಅದು ನಾನು ಹಂಗೆ ಐತೆ ಅದು ಹಿಂದೂ ಹಿಂದೂ ಎಂದೂ ಬದಲಾಗದೆ ಇರುವಂಗೆ ಐತೆ ಅದು ನಿಜವಾದ ನಾನು. ನಿಮ್ಮನ್ನು ನಿಮಗೆ ಯಾರಾದರೂ ತಂದು ತೋರಿಸಿದ್ರು ನಿಮಗೆ ನಿಮ್ಮ ಎದುರಿಗೆ ನಿಮ್ಮನ್ನು ಇಡಾಕ್ ಬರ್ತೈತೇನ? ಯಾರು ತಂದು ಕೊಡೋದು ಏನು ಸಣ್ಣವಲ್ಲ ಅದು. ಯಾವ ವ್ಯಕ್ತಿಯಲ್ಲಿ ಅದು ಅದು ಭಿನ್ನ ಇದೆ, ಎಲ್ಲರಲ್ಲಿ ಒಂದೇ ಅನುಭವ ಬರ್ತೈತಿ. ಯಾವ ಕಾಲಕ್ಕೂ ಭಿನ್ನಾಗಿಲ್ಲ, ಎಲ್ಲ ಕಾಲಕ್ಕೂ ಅದು ಒಂದೇ ಐತಿ ಆತ್ಮ ಆನಂದ. ಅದನ್ನ ಅನಾತ್ಮ ಭಾವನೆಯನ್ನೆಲ್ಲ ಕೈ ಬಿಟ್ಟಾಗಿ ಇದು ಅನುಭವ ಬರ್ತೈತಿ. ಸಾಮಾನುಗಳು ಭಿನ್ನ ಅದಾವ ಅಂದ್ರೆ ಆರಾಮ್ ಭಿನ್ನ ಇಲ್ಲ ಅದು ಏನು. ಅವು ಬದಲಾವಣೆ ಅನ್ನುವಂಥವು ಸಾಮಾನುಗಳು, ಆದ್ರೆ ಆರಾಮ್ ಬದಲಾವಣೆ ಆಗಿಲ್ಲ, ಇದ್ದಂಗೆ ಐತೆ ಅದು. ಹಿಂದೂ ಹಿಂದೂ ಮುಂದು ಯಾವಾಗಲೂ ಒಂದೇ ನಮೂನೆ ಇದ್ದದ್ದು, ಅದು ಆನಂದ ಸ್ವರೂಪ. ಎಲ್ಲಿವರೆಗೆ ಆತ್ಮನ ಬಗ್ಗೆ ನಮ್ಮ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಅಲ್ಲಿ ತನಕ ನಮ್ಮ ಉದ್ಧಾರ ಇಲ್ಲ ನೋಡ್ರಿ. ಬರೀ ಅನಾತ್ಮ ವಿಚಾರದೊಳಗೆ ಕಾಲು ಕಳೆದ ನಾವು ಇಷ್ಟೇ ಜನ್ಮ ಆದ್ರು. ಅದಕ್ಕೆ ನಿಮ್ಮ ಬಗ್ಗೆ ಚಂದ ಕೇಳ್ರಿ, ಅನುಭವಗಳ ಮುಖಾಂತರ ಕೇಳೋದನ್ನ ಶ್ರವಣ ಮಾಡೋದ್ರಿಂದ, ಮನನ ಮಾಡೋದ್ರಿಂದ ನಿಮ್ಗೆ ಅದು ಗಟ್ಟಿ ಆಕೈತಿ. ಆದರೂ ಮತ್ತು ಶರೀರನ ಸುಖ ಕೊಡ್ತೈತೆ ಅಂತ ಶರೀರ ಬೆಣ್ಣ ಐತಿ ತಿರ್ಗಾಕೈತೆ. ಶರೀರ ಯಾರಿಗೆ ಸುಖ ಕೊಡತ್ತೆ ಹೇಳ್ರಿ? ಯಾರಿಗೂ ಇಲ್ಲ. ನಮಗೆ ಹೆಂಗೆ ಕೊಡ್ತೈತಿ? ನಾನಂತ ಶರೀರ ಹಿಡ್ಕೊಂಡು ಕೂತಿರಲ್ಲ, ಈ ಶರೀರನ ನಿನಗೆ ಮೋಸ ಮಾಡ್ತೈತಿ. ಎಂದಿಂದ ಇನ್ನುಳಿದ ವಸ್ತುಗಳ ಪಾಡೇನು? ಉಳಿದಲ್ಲಿ ನಿನಗೆ ನಿನ್ನದನ್ನೋ ಶರೀರನ ನಿನಗೆ ಮೋಸ ಮಾಡ್ತೈತಿ ಅಲ್ಲ. ಇನ್ನುಳಿದ ವಸ್ತುಗಳು ಅವೇನು ಯಾವ ಉಳಿದಿಲ್ಲ, ವ್ಯರ್ಥ ನೀವು ಮಾಡೋದು, ಇದ್ರ ಬೆಣ್ಣ ಹತ್ತೀರಿ. ಅದಕ್ಕೆ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇರಕ್ಕಲಿ. ಪೂಜೆ ಕೂಡ ಇದನ್ನ ಮಾಡೋದು. ನೀನು ಯಾರು, ನೀನಲ್ಲದ್ದು ಯಾವುದು ಅಂತ ತಿಳಿದು ಅದರ ಸಂಬಂಧ ತಪ್ಪಿಸ್ಕೊಳ್ಳೋ ಇರೋ ಪ್ರಯತ್ನ ನಾವು ಮಾಡಬೇಕಾಗಿತ್ತು ನಿರಂತರ. ಅದನ್ನು ಯೋಗಿಗಳು, ಅನುಭವಿಗಳು ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಲಿಕ್ಕೆ ಏನು. ಈಗ ಮನುಷ್ಯನ ಜನ್ಮದಾಗ ಇದರ ಸಂಬಂಧ ತಪ್ಪಿಸ್ಕೊಂಡು ಉಳ್ಕೊಳಿಕ್ಕೆ ಬರ್ತದೆ. ಅವ ಆರಾಮಿರ್ತಾನೆ ನೋಡ್ರಿ. ಏನು ಹಚ್ಕೊಂಡಂದ್ರೆ ಒದ್ದಾಡ್ತಿದ್ದೀನಿ. ಇದನ್ನ ಹಚ್ಕೊಂಡು ಏನು ಮಾಡಿದೀಪ, ಇದು ನಾನು ಅಂತ ತಿಳ್ಕೊಂಡು ಏನೆಲ್ಲ ಬರೇ ವಿಷಯ ಸಂಪರ್ಕ, ವಿಷಯ ಭೋಗ, ಇದರ ಕಾಲ ಕಳೆದಿ. ವ್ಯರ್ಥ ಆತಲ್ಲ ನಿನ್ನ ಜನ್ಮ. ವಿಷಯದ ವ್ಯಾಮೋಹವನ್ನು ಕಳ್ಕೊಳ್ಳಿಲ್ಲ ಅಂದ್ರೆ ಮತ್ತು ಜನ್ಮಾಂತರ ಇರುವುದನ್ನ ಅದು. ಆರಾಮನ್ನು ಯಾವುದರ ಇಂದ್ರಿಯಗಳ ಮುಖಾಂತರ ಕಂಡೇನೆ. ಕಣ್ಣಿಗೆ ಕಾಣಿಸೋ ಜೀನ್ಸ್ ಅನ್ನೋದು ಮನಸ್ಸಿಗೆ ಗೋಚರ ಆಕೈತೇನ? ವಾಣಿಗೂ ಇಲ್ಲ, ಮನಸ್ಸಿಗೂ ಇಲ್ಲ. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋಲ್ಲ. ಏನು ಜಡವಾದದ್ದು ಅದಾವು. ಅಜಡವಾದ ಇರುವನ್ನು ನೋಡ್ಲಿಕ್ಕೆ ಜಡವಾದ ಇವು ಏನು ಮಾಡವು? ಅದು ಅರಿವಿಸ್ಕೊಳ್ತಾವ. ಎಲ್ಲವನ್ನ ಅರಿಯುವಂಥವ ಅದೇ ದೇವರು. ಏನು ಅಲ್ಲಿ ಐತಿ, ಎಲ್ಲರಲ್ಲಿ ಐತಿ. ಜಡ ವಸ್ತುಗಳಲ್ಲಿ ಅದು ಐತಿ ಕರೆ, ಆದರೆ ಅಲ್ಲಿ ಎಚ್ಚರಾಗಿಲ್ಲ, ಸುಪ್ತಾವಸ್ಥೆ ಒಳಗದು. ಏನು ಅದರ ಮನುಷ್ಯನಲ್ಲಿ ಅದು ಜಾಗೃತ ಆಗೈತೆ ಅಂತ. ಅದಕ್ಕೆ ಮನುಷ್ಯನಿಗೆ ಮಾತ್ರ ಇದನ್ನು ಅನುಭವ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಬಾಕಿ ಜನ್ಮದಾಗ ಅದು ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಆರಾಮ ಐತೆ ಅನ್ನೋದನ್ನು ಹೆಂಗೆ ನೋಡ್ಕೊಂಡೇನದು ಅನುಭವದಿಂದ ಹೋದಿಲ್ಲ. ನಿದ್ದೆ ಅನುಭವಿಸ್ತೀವೇನೆ, ಯಾವ್ದ್ರ ಕಣ್ಣು ಕಿಸದ ಕೈ ಆಡಿಸ್ಕೊತ ಮುಟ್ಟಿ ನೋಡಿ ನೋಡ್ತೀವಿ ಅದನ್ನು. ಯಾವ ಇಂದ್ರಿಯಗಳ ವ್ಯಾಪಾರನೂ ಇಲ್ದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಏನು ಅದನ್ನು ನಾವು ಹೊಂದಬೇಕಾಗೈತಿ. ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಅದು ಅನುಭವಕ್ಕೆ ಬರ್ತೈತಿ ನಮಗೆ.
ವಿಷಯ ವಿಚಾರಗಳು ಭಿನ್ನ ಆಗ್ಬೋದು, ಅನಾತ್ಮ ವಿಚಾರಗಳು. ಆತ್ಮ ವಿಚಾರ ಯಾವಾಗಲೂ ಒಂದೇ ಐತಿ. ಹಿಂದಿನವ್ರಿಗೆ ಮುಂದಿನವ್ರಿಗೆ ಎಲ್ಲರಿಗೂ ಒಂದೇ ಐತಿ. ದೃಶ್ಯ ಪದಾರ್ಥಗಳೆಲ್ಲ ಬದಲಾವಣೆ ಭಿನ್ನ ಅಕ್ಕವು. ಆದ್ರೆ ಆನಂದ ಸ್ಥಿತಿ ಏನೈತಿ ಎಲ್ಲ ಎಲ್ಲರಿಗೂ ನಿದ್ದೆ ಒಳಗೆ ಒಂದೇ ನಮೂನೆ ಅನುಭವ ಬರ್ತೈತಿಲ್ಲ. ಸಣ್ಣವ್ರ ನಿದ್ದೆ ಈಗ ಸುಣ್ಣ, ದೊಡ್ಡವ್ರ ನಿದ್ದೆಗೆ ಬಣ್ಣ ಬಡ್ದಾರ. ಹೆಚ್ಚು ಕಡಿಮೆ ಆಗಿಲ್ಲ, ಅವು ಇರುವಂಗದೇ ಅದಾವ. ಎಲ್ಲಿವರೆಗೆ ಆತ್ಮವಿಚಾರ ನಮಗೆ ಹೊಡೆದಿಲ್ಲ ಅಲ್ಲಿ ತನಕ ಅದಕ್ಕೂ ನಮ್ಮನ್ನು ಬಿಡೋದಿಲ್ಲ. ಎಲ್ಲರೂ ಈ ಶರೀರ ಹಿಡ್ಕೊಂಡ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ನಡೆಸೇವಿ. ಆದ್ರೆ ಯಾರಿಗೆ ಸುಖ ಕೊಡತ್ತೆ ಹೇಳ್ರಿ? ನೀವು ಅದ್ರಾಗ ಐತಿ ಅಂತ ಕಲ್ಪಿಸ್ಕೊಂಡು ಬೆನ್ನು ಹತ್ತಿರ ಹೋದಿಲ್ಲ. ನೀವು ಕಲ್ಪಿಸ್ಕೊಂಡಂಗೆ ಇರ್ತೈತೆ ಅದು ಆನಂದ ಇರುವಂಗೈತಿ. ಅದು ಏನನ್ನೂ ಅವಲಂಬಿಸಿಕೊಂಡಿಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಈ ಶರೀರ ಸಂಬಂಧ ಬೇಕಾಗತ್ತೆ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ನಿದ್ದೆ ಹತ್ತತಿ. ಶರೀರ ಹಿಡ್ಕೊಂಡ್ರೆ ನಿದ್ದೆಯಲ್ಲಿ ಹತ್ಬೇಕು ನೀವು? ಸಾಧ್ಯನೇ ಇಲ್ಲ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಎಲ್ಲರಿಗೂ ಅದು ಅನುಭವ ಗೊತ್ತೈತಿ. ನಿದ್ದೆ ಮಾಡೋದು ಆರಾಮು, ಬಾಳೆ ಮಾಡೋದು ಆರಾಮು ಅಂದ್ರೆ ನಿದ್ದೆ ಮಾಡೋದು ಆರಾಮೋದಿಲ್ಲ. ಮಾನವ ಈ ಶರೀರ ಭಾವ ಹಿಡ್ಕೊಂಡು ಏನೆಲ್ಲ ಕಂತ್ರಾಟ ಮಾಡ್ತಾನೆ, ನೆಮ್ಮದಿಯನ್ನು ಕಳ್ಕೊತಾನೆ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಅದು ಅನುಭವ ಗೊತ್ತೈತಿ ಪ್ರತಿಯೊಬ್ಬರಿಗೂ. ಏನ್ ದಿನನಿತ್ಯ ನಾವು ಇದರ ಸಂಬಂಧ ತಪ್ಪಿಸ್ಕೊಂಡು ಆನಂದ ಅನುಭವ ಮಾಡ್ತೇವೆ. ನಿದ್ದೆ ಹೆಚ್ಚಾಗಿ ಇದ್ರ ಸಂಬಂಧ ತಪ್ಪಿತ್ತಂತ ಆರಾಮಿದ್ದೆ, ಎಚ್ಚರ ಇದ್ರ ಸಂಬಂಧ ಬಂತಿ ಆರಾಮ್ ಕಳ್ಕೊಂಡಿನಿ. ಏನ್ ಮತ್ತೇನು ಮಾಡ್ಯಾರ ಆರಾಮ ಇರ್ತೈತಿ ಅಂತ ಹಂಗೆ ಮಾಡೇ ಮಾಡ್ತೈತಿ. ಏನ್ ಮಾಡೋದು ಮತ್ತು ದಣಿತೈತಿ. ಏನ್ ಈ ಶರೀರ ಹಿಡ್ಕೊಂಡು ಏನೆಲ್ಲ ಮಾಡೋದೆಲ್ಲ ಅನಾತ್ಮದೊಳಗನೆ ಮಾಡೋದು. ಆತ್ಮಭಾವದಲ್ಲಿ ಯಾವ ಗದ್ದನೂ ಇಲ್ಲ. ಏನ್ ಇದ ಶರೀರ ನಾನಂತ ತಿಳ್ಕೊಂಡ ಎಲ್ಲರೂ ನಾವು ದುಃಖ ಪಡ್ಲಿಕ್ಕತ್ತೀವಿ. ಯಾಕೆ ನಾವು ಸಂಕಟ ಪಡಾಕತ್ತೇವೆ? ದೇಹ ತಾದಾತ್ಮ್ಯ ಭಾವದಿಂದ. ಇದು ನೀನು ಹೌದು ಅಲ್ಲೋ ವಿಚಾರ ಮಾಡಿ ನೋಡ್ಕೋ. ಇದು ನಡಬರ್ಕ ಬಂದದ ಶರೀರ ನಡಬರ್ಕ ಹೋಗ್ತೈತಿ. ಇದಕ್ಕಿದ್ದಂಗಿರುವುದಿಲ್ಲ, ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಅದು ಏನು ಇಂಥದ್ದನ್ನು ನಾನು ನಂದು ಅಂತೀಯಲ್ಲ, ಶಾನ್ಯಾನು ಏನು ದಡ್ಡವನು? ಶರೀರ ನಾನಲ್ಲ ಅಂತ ಯಾವ ತಿಳಿದು ಬಿಟ್ಟಿರ್ತಾನೆ ಅವ ಆರಾಮನದಾನೆ. ಶರೀರ ನಾನಂತೆ ತಿಳ್ಕೊಂಡ ಅದ್ರಾಗ ಸುಖ ಹೊಂದ್ಬೇಕನ್ನ ಅವ್ರು ಮೂರ್ಖರು ಅಂತ. ಆರಾಮಿನ ಭಾವದಾಗ ಶರೀರ ಭಾವ ಐತೇನ್ರಿ? ಶರೀರ ಭಾವ ಇದ್ದಾಗ ಆರಾಮ ಇರ್ತೈತೇನೆ? ಆನಂದ ಕಂಡಾಗ ಶರೀರ ಇಲ್ಲ, ಶರೀರ ಕಂಡಾಗ ಆರಾಮಿಲ್ಲ. ಶರೀರ ಭಾವ ಬಂದ ಕೂಡಲೇ ದುಃಖ ಶುರುವಾತ್ ನೋಡ್ರಿ. ನೀನಾಗಿದ್ದಾಗ ಇದು ದುಃಖ ಎಲ್ಲಿತ್ತು ನಿನಗೆ? ದೇವರನ್ನುವಂತಹದ್ದೆಲ್ಲ ನೀವ ಕಲ್ಪಿಸ್ಕೊಂಡೋದು ಮಾನಸಿಕ ಸೃಷ್ಟಿ ಅಂದಾರೆ. ದೇವರು ಇರುವುದಾದ್ರೆ ಯಾವಾಗಲೂ ಇರಬೇಕಾಗಿತ್ತು. ಗಾಢ ನಿದ್ರೆಯೊಳಗೆ ಯಾಕಿಲ್ಲ? ಕನಸಿನಾಗೆ ಯಾಕಿಲ್ಲ? ಎಚ್ಚರಿಕೆಯನ್ನು ದೇವರು. ಒಂದು ಅವಸ್ಥೆಯೊಳಗೆ ತೋರುವಂತಹ ದೇವರು ಎಲ್ಲ ಅವಸ್ಥೆಯೊಳಗೆ ಇದ್ದದ್ದು ದೇವರು. ಎಷ್ಟು ಜನ್ಮ ಆತ್ರಿ ಅನ್ಯವಾಗಿ ಐತಿ ಅಂತ ತಿಳ್ಕೊಳಕೈತಿ, ತಿರ್ಗಾಕೈತಿ. ನಿದ್ದೆ ಹೆಚ್ಚಿದಾಗ ಎಲ್ಲ ದೇವ್ರು ಎಲ್ಲಿ ಹೋಗಿರ್ತಾವು? ಎಲ್ಲ ಅಡಿಗಿರ್ತಾವಿಲ್ಲ. ನೀ ಇರ್ತಿ ಅನ್ಯವಾಗಿ ಏನೂ ಇದ್ದಿದ್ದಿಲ್ಲ, ಆವಾಗ ನೀ ಆರಾಮದಿ. ನಿನ್ನಷ್ಟಕ್ಕೆ ನೀ ಇದ್ರೆ ನೀ ಆರಾಮ ಇರ್ತೀನಿ ನೋಡು. ಅನ್ಯ ಕಲ್ಪನಾ ಮಾಡ್ಕೊಂಡ್ರೆ ಆರಾಮ್ ಕಳ್ಕೋತೀನಿ.
ಸುಮ್ಮನೆ ಅನಾತ್ಮ ವಿಚಾರದೊಳಗೆ ವೇಳೆ ಕಳಿತೀರಿ ನೋಡ್ರಿ. ಅದನ್ನೆಲ್ಲ ಕೈ ಬಿಡು. ಅನಾತ್ಮ ವಿಚಾರವನ್ನು ಕೈ ಬಿಟ್ಟು ಆತ್ಮದ ಕಡೆ ಲಕ್ಷ್ಯ ಕೊಡು. ಅವಾಗ ನಿನಗೆ ಅನುಭವ ಬರ್ತೈತಿ. ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಇದ ಸಾಧನ. ನಮ್ಮ ಇರುವನ್ನು ಕುರಿತು, ಆತ್ಮನನ್ನು ಕುರಿತು ಅನುಭವಗಳ ಮುಖಾಂತರ ಇದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ನಾವು ಅಲ್ಲದ್ರ ಬಗ್ಗೆ ಸಾಕಷ್ಟು ಇಲ್ಲಿವರೆಗೆ ಹೇಳೋದು ಕೇಳೋದು ಮಾಡೇವಿ. ಅದು ಗಟ್ಟಿ ಹಾಕೊಂಡು ಕೂತೈತಿ. ಅದನ್ನು ಹೊಡೆದು ಹಾಕುವ ಸಂಬಂಧ ನಾವು ಅಲ್ಲದ ಭಾವನೆ, ಅನಾತ್ಮ ಭಾವನೆಯನ್ನು ಹೊಡೆದು ಹಾಕುವ ಸಂಬಂಧ ಇದರ ಅಭ್ಯಾಸ ನಾವು ಮಾಡಬೇಕಾಗಿದೆ. ಅಂದಾಗ ಅದನ್ನು ಹೊಡೆದು ಹಾಕಕ್ಕೆ ಬರ್ತೈತಿ. ಪ್ರಬಲವಾದ ಅಭ್ಯಾಸ ಬೇಕೈತಿ. ಈ ದೇಹ ತಾದಾತ್ಮ್ಯ ಭಾವನೆ ಬಿಟ್ಟು ಆತ್ಮಭಾವದಲ್ಲಿ ನೆಲೆಯ ನಿಲ್ಬೇಕಾದ್ರೆ ಆತ್ಮವಿಚಾರದ ಅಭ್ಯಾಸ ಪ್ರಬಲ ಇರ್ಬೇಕು. ಅಂದಾಗ ಅದರ ನಿಲ್ಲಾಕ ಬರ್ತೈತಿ. ಅದನ್ನು ಅಭ್ಯಾಸ ಪ್ರಾಕ್ಟಿಕಲ್ ಬೇಕಲ್ಲ. ಮಾತಾಡೋದಾತಿ, ಕೇಳಾಕ ಬಂತು, ಅದ್ರ ಇರಾಕ ಬರಲಿಲ್ಲ ಅಂದ್ರೆ ಆ ಪ್ರಕಾರ ಬಿಟ್ಟು ಇದ್ದಾಗ ಅದು ಅನುಭವ ಬರ್ತೈತಿ ನೋಡ್ರಿ. ಪ್ರತಿಯೊಬ್ಬರು ನಾವು ಅಲ್ಲದನ್ನೆಲ್ಲ ಕೈ ಬಿಡ್ಬೇಕಾಗ್ತದೆ. ಇದಕ್ಕೆ ಪ್ರಯತ್ನ ಬೇಕಾಗತ್ತೆ. ತಾನಾಗೇ ಆಗುವುದಿಲ್ಲ ಇದು. ಮೊದಲ ಇದರ ಸಂಬಂಧ ತಪ್ಪಿಸ್ಕೊಂಡಿರಾಕ ಯಾವ ಉಪಾಧಿಗಳ ಸಂಬಂಧನೂ ಇಲ್ಲದಂಗೆ ಇದ್ರೆ ಅವಾಗ ಸಾಕಷ್ಟು ವೇಳೆ ಸಿಗ್ತೈತಿ. ಒಟ್ಟ ಯಾವ ಗದ್ದಲಕ್ಕೂ ಹೋಗೋದು ನಾವು. ಹೊರಗೆ ಅದನ್ನು ಮಾಡೋನು ಇದನ್ನು ಮಾಡೀನಿ ಯಾವ ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ತಿರ್ತಾನೆ. ನಿಜವನ್ನ ತಿಳ್ಕೊಬೇಕನ್ನ ಉತ್ಕಟ ಇಚ್ಛಾ ಇದ್ದಾವ. ಪ್ರತಿಯೊಬ್ಬರಿಗೆ ಬರ್ತೈತಿ. ಅದನ್ನು ಮಾಡ್ಕೊಳಕ್ತಾ ಇರಲಿಲ್ಲ ನಾವು. ಆ ವಾಸನೆಗಳು ಬೆನ್ನ ಹತ್ತಿ ತಿರ್ಗಾಕತ್ತೇವೆ ಜನ್ಮ ಅಂತ. ಏನು ಎಲ್ಲೆಲ್ಲಿ ಹೋಗಿ ಹುಟ್ಟಾಕ ಹಚ್ತಾವೆ ಹೇಳಕ್ಕೆ ಬರ್ದು ನಮ್ಗೆ. ವಾಸನೆಗಳು ಬೆನ್ನ ಹತ್ತಿದ್ರಿ ಅಂದ್ರೆ ಈಗ ಎಚ್ಚರ ಆಗ್ರಿ. ಆ ವಾಸನೆಗಳನ್ನು ನಾಶ ಮಾಡ್ಕೊರಿ. ಹುಟ್ಟು ಸಾವುಗಳಿಂದ ನಿಮಗೆ ಬಿಡುಗಡೆ ಆಗ್ತದೆ. ಇಲ್ಲ ವಾಸನ ಒಳಗೆ ಇದ್ದು ಅಂದ್ರೆ ಅದು ಚಾಲು ನಾನು ಅಲ್ಲೇ ಹೋಗಿ ಹುಟ್ಟಾಕ ಹಚ್ತೈತಿ. ವಾಸನ ಹೇಳ್ಕೊಂಡು ಹೋಗ್ತೈತಿ ನಿಮ್ಗೆ. ಏನು ಅದ ಹುಟ್ಟಾಕ ಹಚ್ಚೋದು ನಿಮ್ಮನ್ನ. ದೇವರು ದಿನರು ಹುಟ್ಟಾಕ ಹಚ್ಚೋದಲ್ಲ, ವಾಸನ. ಯಾರ್ಯಾರಿಗೆ ಯಾವ ವಾಸನ ಇರ್ತೈತಿ ಅಲ್ಲಿ ಜನ್ಮ ಬರ್ತೈತಿ. ಏನು ಒಂದು ಅವಸ್ಥೆ ಒಳಗೆ ಮತ್ತೊಂದು ಅವಸ್ಥೆ ಇಲ್ಲ. ನೀನು ಮಾತ್ರ ಎಲ್ಲ ಅವಸ್ಥೆ ಒಳಗಿರಾವ. ಅವಸ್ಥೆಗಳಿಗೆ ಮಿಥ್ಯತ್ವದ, ನಿನಗೆ ಸತ್ಯತ್ವದ. ಅವು ಯಾವ ಅವಸ್ಥೆಗಳು ಉಳಿದಿಲ್ಲ. ಅವಸ್ಥೆಗಳು ಇಲ್ಲದಾಗೂ ನೀ ಅದಿ. ಅವಸ್ಥೆಗಳನ್ನು ಅವಲಂಬಿಸ್ಕೊಂಡೆ ನೀನಿಲ್ಲ. ನಿನ್ನನ್ನು ಅವಲಂಬಿಸ್ಕೊಂಡು ಅವಸ್ಥೆಗಳದಾವ. ಇವನ್ ಪರಿಶೀಲನೆ ಮಾಡಿ ನೋಡ್ಕೊ. ಅವಸ್ಥೆಗಳನ್ನು ಇವೆಲ್ಲ ನಿನ್ನಲ್ಲಿ ಅದಾವ. ಹೌದಿಲ್ಲ? ನಿನ್ನಲ್ಲಿ ಇದ್ದದ್ದು ನೀನು ಅನುಭವ ತಗೊಂಡು ಉಳ್ಕೊಳ್ಳೋ ಕೆಲಸ ಅದ ನೋಡ್ರಿ. ಪ್ರಪಂಚದ ಆಟ ಬಲು ಜೊಂಜಾಟ, ಕಣ್ಣಿಗೆ ಬಲು ನೋಟ, ಹೆಂಡ್ರ ಮಕ್ಕಳ ಕಾಟ. ಹೊಳಿಬೇಕಲ್ಲ ನಮಗಿದು ಕಾಟ. ಇದು ಅನ್ನೋದು ಪ್ರಪಂಚದ ಇದು ಜೊಂಜಾಟ, ಇದು ಕಾಟ ಐತಿ ಅನ್ನೋದು ಹೊಳೆದಾಗ ಇದರಿಂದ ಹಿಂದಕ್ಕೆ ಸರಿಬೇಕಂತ. ಇದ್ದಿತ್ತಾಗ ಈ ಎಚ್ಚರಿಕೆಯನ್ನು ಏನಾರ ಇದ್ದವನ ಅಲ್ಲಿ ಯಾವ ಸಂಬಂಧ ಇಲ್ಲೇ ನೀ ಆರಾಮಿದ್ದಲ್ವ. ಈಗ ಇವು ಸಂಬಂಧ ಇಟ್ಕೊಂಡು ಆರಾಮಿರ್ಬೇಕಂತೆ. ಈ ವಿಷಯ ವಸ್ತುಗಳ ಸಂಬಂಧ ಹಿತ ಕೊಟ್ಟವನ ಅಹಿತ ಕೊಟ್ಟವ ನೋಡ್ಕೊ ನೀನು. ಮನಸ್ಸಿಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಎಲ್ಲ ವಸ್ತುಗಳ ಸಂಬಂಧ ತಪ್ಪಿಸ್ಕೊಯ್ದು ಟೂರ್ ಹಿಡ್ಗುವಂಥವು ನೀನು ಕಲ್ಪಿತದವು. ಬಾಳೆ ದಶೆಯಿಂದ ಹೆಚ್ಚು ಸಂಕಟ ಪಡ್ಬೇಕಾಗತ್ತೆ, ನಿದ್ರೆ ದಶೆಯಿಂದ ಹೆಚ್ಚು ಸಂಕಟ ಪಡ್ಬೇಕಾಗತ್ತೆ. ನೋಡ್ಕೋರಿ ನೀವು. ಹೊಳಿತೈತಿ ನಿಮ್ಗೆ. ವಿಚಾರ ಮಾಡೋದವ್ರು ಹೊಳಿತೈತಿ. ಇದು ಶರೀರ ನಾನಂತ ಮನಸ್ಸಿನಾಗ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಕುಂತ್ಬಿಟ್ಟಾರ. ಅದ ನೀ ಹೌದು ಅಲ್ಲೋ ಅನ್ನೋ ಸಂಶಯ ಬಂದತ್ತೆ ನಿನಗೆ. ನೀನಾದ್ರೆ ಅದನ್ನೇ ಹಾಕ್ಬಿಡ್ತಿ. ಹಂಗಾರೆ ನಡಬರ್ಕ ಬಂದದ್ದು ನಡಬರ್ಕ ಹೋಗುದು. ಅದು ಮೊದಲು ಇದ್ದಿದ್ದಿಲ್ಲ ಈ ಶರೀರ. ನಡಬರ್ಕ ತೋರೈತಿ ಮತ್ತು ಕೊನೆಗೂ ಇದಿಲ್ಲ. ಇಲ್ಲ ಮೊದಲು ಕೊನೆಗೆ ಇದ್ದದ್ದು ಯಾವುದೈತಿ ಅದು ಸತ್ಯ. ಮಧ್ಯದಲ್ಲಿ ಅದ ಐತಿ. ಯಾವಾಗಲೂ ಇದ್ದದ್ದು ಎಲ್ಲ ಕಾಲದೊಳಗೆ ಇದ್ದದ್ದು ಅದಕ್ಕೆ ಸತ್ಯ. ಒಮ್ಮೆ ಐತಿ ಒಮ್ಮೆ ಇಲ್ಲ ಅಂದ್ರೆ ಅದಕ್ಕೆ ಹಂಗೆ ಸತ್ಯನ. ಅದು ಸುಳ್ಳನ. ಅದು ಸುಳ್ಳಿನ ಬೆನ್ನು ಹತ್ತಕ್ಕೆ ಹೋಗಬೇಡ. ಭೋಗದ ನಂತರ ಎಲ್ಲ ವಿರಸಾಗ್ತದೆ ಅನ್ನೋದು ಹೊಳಿಬೇಕು ನೋಡ್ರಿ. ಸ್ವಾನಂದ ಸಾಮ್ರಾಜ್ಯದಲ್ಲಿ ತಲ್ಲೀನರಾದಂಥವ್ರ ವಾಕ್ಯನ ವೇದ ವಾಕ್ಯ.
ಯಾವಾಗಲೂ ಅದನ್ನು ಲಕ್ಷಿಸಿನ ಅವರು ಬೋಧ ಮಾಡ್ತಿರ್ತಾರೆ. ಇರುವನ್ನ ಲಕ್ಷಿಸಿನ ಹೇಳುವುದು ಕೇಳುವುದು ಅದ ಉದ್ಯೋಗ. ಸದಾಶಿವಗೆ ಅದ ಉದ್ಯೋಗ ಅಂತಾರಲ್ಲ, ಅದನ್ನು ಬಿಟ್ಟು ಮತ್ತೇನು ಮಾಡಕ್ಕೆ ಹೋಗೋದಿಲ್ಲ ಅವ. ಏನಾತ್ಮ ವಿಚಾರದೊಳಗೆ ಕಾಲು ಕಳೆದಿಲ್ಲ ಅವ. ನೋಡ್ಕೊಂಡು ಕೈ ಬಿಟ್ಟಿರ್ತಾನೆ ನಾವು ನಿರಂತರವಾಗಿ. ಅದ ವಿಚಾರದೊಳಗೆ ನಿದ್ದೆ ಬರುವವರೆಗೂ, ಸಾವು ಬರುವವರೆಗೂ ಅದ ನೆನವಿನಾಗ ಉಳ್ಕೊಂತ ನಾವು. ಅವು ನಿದ್ದೆ ಅವಶ್ಯಕತೆನೂ ಬರೋದಿಲ್ಲ, ಸಾವಿನ ಅವಶ್ಯಕತೆನೂ ಬರೋದಿಲ್ಲ. ಅದ ಅದ ತಾನಾಗಿ ಉಳಿದು ಬಿಟ್ಟ ಅಂದ್ರೆ ಏನು ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ್ರೆ ಇದೆಲ್ಲ ದುಃಖದಿಂದ ಬಿಡುಗಡೆ ಆಕೈತಿ ನೋಡ. ಈ ಶರೀರ ಹೋಗೋದ್ರೊಳಗಾಗಿ ನಮ್ಮ ನಿಜದ ಅನುಭವ ನಾವು ಮಾಡ್ಕೋಬೇಕಾಗೈತಿ. ಪ್ರಯತ್ನ ಮಾಡಿರಾಕೈತಿ ಏನು, ಮತ್ತು ನಾವು ಮೊದಲಿನ ಚಾಳಿನ ಮಾಡ್ತೇವೆ, ಅದನ್ನ ಮಾಡ್ಕೊತ ಕುಂಡಿರ್ತೇವೆ. ವಿಷಯಗಳು ಬೆನ್ನ ಹತ್ತಿ ವಿಷಯ ಸಂಗ್ರಹ ವಿಷಯ ಭೋಗಕ್ಕಾಗಿ ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ಇದೊಂದು ಜನ್ಮದಾಗರ ಜನ್ಮ ಜನ್ಮಾಂತರ ಅವುಗಳು ಬೆನ್ನ ಹತ್ತಿ ಹಾಳು ಮಾಡ್ಕೊಂಡು ಇದೊಂದು ಜನ್ಮರ ಲಾಭ ಮಾಡ್ಕೊ. ನಿನ್ನಲ್ಲಿ ಇದ್ದದ್ದನ್ನು ನೀ ತಿಳ್ಕೊಳಿಕ್ಕೆ ಯಾರಿಗೆ ದೈನಾಸ ಬಿಡೋ ಅವಶ್ಯಕತೆನೇ ಇಲ್ಲ. ನೀನ ಅದ ಅದಿ, ನಿನಗೆ ಬೇಕಾದ ವಸ್ತು ನಿನ್ನಲ್ಲಿ ಐತಿ. ಅಪಾರವಾದಂಥ ಸಂಪತ್ತು ಐತಿ ನಿನ್ನಲ್ಲಿ. ಅದನ್ನು ಉಪಯೋಗ ಮಾಡ್ಕೊಳಕ್ ತಯಾರಿಲ್ಲ. ಮಹಾತ್ಮರ ಸಂಘ ಮಾಡಿದಾಗ ಗೊತ್ತಾಗೈತಿ ನಮಗೂ ಇದು. ಇಲ್ಲಾಂದ್ರೆ ಅದ್ರಾಗೈತಿ ಇದ್ರಾಗೈತಿ ಅಂತಂಗೆ ತಿರುಗು ಪಾಳೆ ಬರ್ತೈತಿ. ನಂಬಿಕೆ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೊ. ಯಾರ್ಯಾರಿಗೆ ನಂಬಿರಿ ನೀವು? ನಮ್ಮನ್ನು ಯಾರು ನಂಬಿರಿ ನೀವು? ಅಲ್ಲದನ್ನು ನಂಬ್ಕೊಂಡು ಕೂತಿ, ಅನಾತ್ಮ ವಿಚಾರವನ್ನ ನಂಬ್ಕೊಂಡು ಕೂತೀನಿ. ಅದ್ರೊಳಗೆ ಕಾಲು ಕಳಿಬೇಡ, ವ್ಯರ್ಥ ಆಕೈತಿ ಅದರ ಮಾಡೋದೆಲ್ಲ. ಯಾವಾಗಲೂ ಆತ್ಮಚಿಂತದ ಅಭ್ಯಾಸದಾಗಿದ್ರೆ ಈಗಿಲ್ಲ, ಇನ್ನೊಂದು ಜನ್ಮಕ್ಕರ. ಯಾಕ್ರಿ ಇದನ್ನು ಹೊಂದಕ್ಕೆ ಸಾಧ್ಯ ಐತಿ. ಸಂಸ್ಕಾರ ಇದ ಉಳಿತೈತಿ, ಇದರೊಳಗೆ ಕಾಲು ಕಳೆದ ಅಂದ್ರೆ ನೀನು. ಅದಕ್ಕಂತ ಸಂಘ ಭಾಳ ಮಹತ್ವದ. ಸಂಘದ ಪರಿಣಾಮ ಆಕೈತಿ. ಬೇಕಾದಂಥ ವಿಷಯ ಬಡಕದಾನಂದ್ರೆ ಅವನಲ್ಲಿ ಪರಿವರ್ತನೆ ಆಕೈತಿ. ದುಷ್ಟದನಪ್ಪ ಅವನು, ಅಲ್ಲಿ ವಾತಾವರಣದೊಳಗೆ ಬೆರೆಯಾಕತ್ತಂದ್ರೆ ಅದು ಪರಿವರ್ತನೆ ಹಾಕೋಂತ ಏನು. ಅದಕ್ಕೆ ಸಂಘವನ್ನು ಬಿಡಬೇಡ ಅಂತ. ಅದರಿಂದನೇ ಲಾಭದ. ಸತ್ಸಂಗವನ್ನು ಕೈ ಬಿಟ್ಟು ಜನ್ಮ ಜನ್ಮಾಂತರ ನರಕಕ್ಕೆ ಹೊಂಟಿನಿ ಅಂತ ಏನು. ಅದಕ್ಕೆ ತಪ್ಪಿಸ್ಕೋಬೇಡ. ಪ್ರಾಣ ಹೋಗ್ತೈತೆ ಅಂದ್ರೆ ಸತ್ಸಂಗವನ್ನು ನಾವು ಬಿಡಬಾರ್ದು ಅಂತ. सकल साधु संत महाराज की